In the last lecture, we have started the examples of the subspaces. Okay. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ because whenever we define the which of the following are subspaces of C over R. C over R ದು subspaces ನಿಮಗೆ ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಯಾವದ ಒಂದು ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಈಸ್ ಇಲ್ಲಿ ಒಳಗೆ ಕೊಟ್ಟಿದ್ದಾರೆ ನೋಡಿ ಸಿ ಓವರ್ ಸಿ ಆಗ್ತದೇನು ದೆನ್ is it forms vector space ಯಾವಾದ್ರೆ ಇಲ್ಲಿ V is C over R is there is an vector space ಹೌದಾ C over R is an vector space. Then what are the subspaces of C over R? ಇದ್ರದ್ದು subspaces ಯಾವದವನ್ನದು ಇಲ್ಲಿ ಕೊಟ್ಟಿದ್ದಾರೆ which of the following they given you 1 2 3 4 5 6. Then out of 6 which are the subspaces of the vector space C over R? ಇವಾಗ ನೀವು if you observe the definition of the subspace, then you get idea about that. ಏನಾಗ್ತದೆ ನೋಡ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ a subset a W is said to be vector space. ಯಾವುದಾದ್ರೂ ಒಂದು ನೀವು ಇಲ್ಲಿ ಸಬ್ಸೆಟ್ ವೆಕ್ಟರ್ ಸ್ಪೇಸ್ ಆಗಿ ಹೇಳಬೇಕಾಗಿತ್ತಂದ್ರೆ ಏನು ಕಂಡೀಷನ್ ಅದ ನೋಡ್ರಿ ಡೆಫಿನೇಷನ್ ಏನದದ್ರದ್ದು what is the definition here? ಏನು ತಗೋತೀನಿ ನೋಡ್ರಿ V over F is a vector space. ಇದು ವೆಕ್ಟರ್ ಸ್ಪೇಸ್ ಅದ ರೀ then W ಏನದ್ರಿ ಇದು subset of V. Okay, W is subset of V is called subspace. Is called subspace of V if what are the conditions are there? First one is the the zero element 0 is belongs to W. Okay, it is first condition. And second condition is the W is in vector space. ಏನಾಗಿರ್ಬೇಕ್ರಿ is an vector space over the field same field F is a vector space. ಇದು vector space ಆಗಿರಬೇಕು. Then only we call that W is subspace of V. ಹೌದಾ ಈ subset itself forms an vector space over the same field. It is a condition is that. Okay, ಇವಾಗ ಇಲ್ಲಿ ನೋಡ್ರಿ if you observe here then you get idea about that the vector space is here ಯಾವ್ದು ನೋಡ್ರಿ C over R is vector space is there. then ಇದ್ರದ್ದು subspace ಯಾವ್ದವ ನೋಡ್ರಿ ಓಕೆ ಇಲ್ಲಿ the original vector space ಯಾವ್ದು C over R ಅದ ಓಕೆ ಬಟ್ ಅದರದ್ದು ಸಬ್ಸ್ಪೇಸ್ ಆಗಬೇಕಾಗಿತ್ತಂದ್ರೆ ಅದು ಬಿ ಏನಿರ್ಬೇಕ್ರಿ ಫೀಲ್ಡ್ ಸೇಮ್ ಇರಬೇಕು ಹೌದಾ ಈಗ ಸಿ ಅದಿಲ್ಲಿ ಸಿ ಸಬ್ಸೆಟ್ ಆಫ್ ಸಿ ಓಕೆ ನೋ ಪ್ರಾಬ್ಲಮ್ ಬಟ್ ಹಿಯರ್ ಸಿ ಓವರ್ ಸಿ ಇಸ್ ದೇರ್ ಓಕೆ ಈಗ ನಾವು ಯಾವುದೇ ಒಂದು ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಎಫ್ ಇತ್ತಂದ್ರೆ ಅದರ ಸಬ್ ಸ್ಪೇಸ್ ಏನಿರ್ಬೇಕ್ರಿ ಓವರ್ ದ ಫೀಲ್ಡ್ ಎಫ್ ಎ ಇರಬೇಕು ಓಕೆ ಇಲ್ಲಿ ನೀವು ಒಂದು ವೇಳೆ ಅದ್ರ ಬಿಟ್ಟು ಬೇರೆ ಫೀಲ್ಡ್ ಇತ್ತಂದ್ರೆ ಅವಾಗ ನಾವು ಸಬ್ ಸ್ಪೇಸ್ ಅಂತ ಹೇಳಕ್ ಬರೋದಿಲ್ಲ ಓಕೆ ಮತ್ತೆ ಇಲ್ಲಿ ಏನಿರ್ಬೇಕ್ರಿ ಓವರ್ ದ ಸೇಮ್ ಫೀಲ್ಡ್ ಇರಬೇಕು ಮತ್ತೆ ಇವೆಲ್ಲ ಯಾವ್ಯಾವ ಇದ್ರಾಗ ಇಲ್ಲಿ ನೋಡ್ರಿ ಅವು ತೆಗೆದು ಬಿಡ್ರಿ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಸಿ ಓವರ್ ಸಿ ಅದಿಲ್ಲಿ ಇಲ್ಲಿ ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಎನ್ ಸಬ್ ಸ್ಪೇಸ್ ಇಲ್ಲಿ ಓವರ್ ಆರ್ ಅದ ಚೆಕ್ ಮಾಡೋಣ ಆಮೇಲೆ ಏನಾಗ್ತದೆ ನೋಡು ಇಲ್ಲಿ ಆರ್ ಓವರ್ ಆರ್ ಅದ ನೋಡೋಣ ಆಮೇಲೆ ಕ್ಯೂ ಓವರ್ ಆರ್ ಓಕೆ ನೋಡೋಣತ್ತೆ ಆರ್ ಓವರ್ ಕ್ಯೂ ಅದ ನೋಡಿ ಇಲ್ಲಿ ಏನದ್ರಿ ಫೀಲ್ಡ್ ಕ್ಯೂ ಅದ ದ್ಯಾಟ್ಸ್ ವೈ ಇದನ್ನು ಬಿ ಆಗುದಿಲ್ಲ ಇಲ್ಲಿ ಕ್ಯೂ ಓವರ್ ಕ್ಯೂ ಅದ್ರಿ ಇದು ಬಿ ಆಗುದಿಲ್ಲ ಓಕೆ ಏನ್ರಿ ಇಲ್ಲಿ ಸೇಮ್ ಫೀಲ್ಡ್ ಇರಬೇಕು ವೆಕ್ಟರ್ ಸ್ಪೇಸ್ದಾಗ ಯಾವ್ದು ಫೀಲ್ಡ್ ಇರ್ತದಲ್ಲ ಅದೇ ಸಬ್ ಸ್ಪೇಸ್ ಒಳಗ ಫೀಲ್ಡ್ ಇರಬೇಕು ಇಟ್ ಈಸ್ ಫಸ್ಟ್ ಕಂಡೀಷನ್ ಓಕೆ ಈಗ ಎರಡನೇದ ಚೆಕ್ ಮಾಡ್ಕೋರಿ ಇಲ್ಲಿ ಸಿ ಓವರ್ ಆರ್ ಮತ್ತೆ ಇಲ್ಲಿ ಸಿ ಓವರ್ ಆರ್ ಅದ್ರಿ ನಿಮ್ಗೆ ಹೇಳಿದ್ದೆ ನಾನು ಫಾರ್ ಎವ್ರಿ ವೆಕ್ಟರ್ ಸ್ಪೇಸ್ ಅಟ್ ಲೀಸ್ಟ್ 2 ಸಬ್ ಸ್ಪೇಸಸ್ ಯಾವದ್ರಿ ಒಂದು ಏನ್ ಗಿವನ್ ಇರ್ತದಲ್ಲ ಅದೇ ಇರ್ತದ್ರಿ ಸಿ ಓವರ್ ಆರ್ ಈಸ್
always subspace of C over R. And second one is the zero space over the field R. ಇವೆರಡು ಏನಿರ್ತಾವ್ರಿ ಆಲ್ವೇಸ್ ಸಬ್ ಸ್ಪೇಸಸ್ ಆಫ್ ಎವ್ರಿ ವೆಕ್ಟರ್ ಸ್ಪೇಸ್. ಅದಕ್ಕಾಗಿ ಇಲ್ಲಿ ಸಿ ಓವರ್ ಆರ್ ಅದ್ರಿ ಇಟ್ ಈಸ್ ಆಲ್ವೇಸ್ ಸಬ್ ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್. ಇದು ಆಗ್ತದೆ ಸಬ್ ಸ್ಪೇಸ್ ರೀ. ಓಕೆ, ನೆಕ್ಸ್ಟ್ ಏನ್ ನೋಡ್ರಿ ಇಲ್ಲಿ ಇನ್ನ ಥರ್ಡ್ ಕಂಡೀಷನ್ ನೋಡ್ರಿ. ಥರ್ಡ್ ಆರ್ ಓವರ್ ಆರ್ ಅದ್ ನೋಡ್ರಿ, ಆರ್ ಓವರ್ ಆರ್. ಓಕೆ, ಎರಡು ಕಡೆ ಫೀಲ್ಡ್ ಸೇಮ್ ಅದ ಮತ್ತು ಇಲ್ಲಿ ಏನದ ನೋಡ್ರಿ ಆರ್ ಈ ಸಬ್ಸೆಟ್ ಆಫ್ ಸಿ ಅದ, ಆರ್ ಈ ಸಬ್ಸೆಟ್ ಆಫ್ ಸಿ ಅದ. ಅಂಡ್ you know already R over R is also vector space. ಇದೇನಾಗ್ತದೆ R over R ಇದು ವೆಕ್ಟರ್ ಸ್ಪೇಸ್ ಆಗ್ತದ. ಮೋರ್ ಓವರ್ ದಿಸ್ R is subspace of C. ಹೌದಾ, ಏನಾಗ್ತದ ನೋಡ್ರಿ ಸಿ ಮ್ಯಾಗಿರ್ತದ, ಅನಂತರ ತೆಳಗೆ ಏನಿರ್ತದ ಇಲ್ಲಿ R ಇರ್ತದ. ದೇರ್ ಫೋರ್ ಸಿ ಸೂಪರ್ ಸೆಟ್ ಆಫ್ ಸೂಪರ್ ಫೀಲ್ಡ್ ಆಫ್ R ಇತ್ತಂದ್ರ ದೆನ್ C over R it is in vector space there ಆಗ್ತಿಲ್ಲ ಅಂದಿಲ್ಲ ನಾನು. ಓಕೆ, ಬಟ್ ಏನಾದ್ರೂ ಇದು R is subspace of C. ಓಕೆ, ಇದ್ರದ್ದು ಸೇಮ್ R ಇರ್ತದ್ರಿ, ಇದ್ರದ್ದು ಸೇಮ್ R ಇತ್ತಂದ್ರೆ this R over R is subspace of vector space. Therefore third option ಏನಾಗ್ತದೆ ಇಲ್ಲಿ ಹೋಲ್ಡ್ ಆಗ್ತದೆ. ಬಟ್ ವಾಟ್ ಅಬೌಟ್ ಫೋರ್ತ್ ಕಂಡೀಷನ್ ನೋಡ್ರಿ. ಇಲ್ಲಿ ನೋಡ್ರಿ Q over R. ಹೌದಾ, ಆಲ್ರೆಡಿ ಸೇಮ್ ಫೀಲ್ಡ್ ಅದಾವ, ಬಟ್ ಏನದ್ ನೋಡ್ರಿ ಇಲ್ಲಿ ಕ್ಯೂ ಓವರ್ ಆರ್ ಅದಲ್ಲಿ. ಬಟ್ ಕ್ಯೂ ಓವರ್ ಆರ್ ಇದೇನಾಗುದಿಲ್ರಿ ಸಬ್ ಸ್ಪೇಸ್ ತಯಾರಾಗುದಿಲ್ಲ. ಯಾಕಂದ್ರೆ ಇಲ್ಲಿ ಯಾವ್ದು ಆಡದ ನೋಡ್ರಿ ಫೀಲ್ಡ್ ದೊಡ್ಡದ. ಹೌದಾ, ಅದ್ರ ಕಲಾಗ ಫೀಲ್ಡ್ ದೊಡ್ಡದಿರ್ಬಾರ್ದ್ರಿ. ಓಕೆ, ದೇರ್ ಫೋರ್ ಇಲ್ಲಿ ಏನ್ಬೇಕು ನೋಡ್ರಿ ಇಲ್ಲಿ ಇಫ್ ಯು ಟೇಕ್ ಎನಿ ರಿಯಲ್ ನಂಬರ್, ಇಲ್ಲಿ ಸೆಕೆಂಡ್ ಕಂಡೀಷನ್ ಸ್ಕೆಲಾರ್ ಮಲ್ಟಿಪ್ಲಿಕೇಶನ್ ಹೋಲ್ಡ್ ಆಗೋದಿಲ್ಲ ನೋಡ್ರಿ. ಇಫ್ ಯು ಟೇಕ್ ಎನಿ ರಿಯಲ್ ನಂಬರ್ ದೆನ್ ನೀವು ರಿಯಲ್ ನಂಬರ್ ತಗೊಂಡ್ರಿ ಒಂದು. ಓಕೆ, ಫಾರ್ ಎಕ್ಸಾಂಪಲ್ ರೂಟ್ ಟು ಇಸ್ ಎನ್ ರಿಯಲ್ ನಂಬರ್. ಓಕೆ, ಬಟ್ ರಿಯಲ್ ನಂಬರ್ ಇಂಟು ವೆಕ್ಟರ್, ವೆಕ್ಟರ್ ಏನ್ ತಗೋತೀರಿ ನೀವು ಇಲ್ಲಿ ಯಾವುದೇ ಒಂದು ರ್ಯಾಷನಲ್ ನಂಬರ್ ತಗೋರಿ, 1 ತಗೋರಿ ಇಂಟು 1. ಇದು ಎಲ್ಲಿ ಹೋಗ್ತದ್ರಿ ಇದು ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಕ್ಯೂ ಬಿಕಾಸ್ ರೂಟ್ ಟು ಈಸ್ ಇರ್ಯಾಷನಲ್ ನಂಬರ್. ರೂಟ್ ಟು ಈಸ್ ಇರ್ಯಾಷನಲ್ ನಂಬರ್. ನಿಮ್ಗೆ ಹೇಳಿದ್ದೆ ನಿಮ್ಗೆ ನಾನು ಏನ್ರಿ ಇದು ಆರ್ ಓವರ್ ಕ್ಯೂ ಇತ್ತಂದ್ರೆ ಕ್ಯೂ ಓವರ್ ಆರ್ ಏನಾಗ್ತದ್ರಿ ಇದು ವೆಕ್ಟರ್ ಸ್ಪೇಸ್ ಆಗ್ತದೆ. ಬಟ್ ಕ್ಯೂ ಓವರ್ ಆರ್ ಆಗೋದಿಲ್ಲ ಅಂತ ಹೇಳಿದ್ದೆ ನಿಮ್ಗೆ ನಾನು. ಗೊತ್ತಾಯ್ತಾ? therefore R over Q ಆಗ್ತದೆ ವೆಕ್ಟರ್ ಸ್ಪೇಸ್, ಬಟ್ Q over R ಆಗುದಿಲ್ಲ, ಉಲ್ಟಾ ಆಗುದಿಲ್ರಿ. ಓಕೆ, that's why the Q over R is not subspace of C. ಓಕೆ, ನೆಕ್ಸ್ಟ್ ನೋಡ್ರಿ ಈಗ R over Q ಅಂತ ಡೈರೆಕ್ಟ್ ಆಗುದಿಲ್ಲ, ಯಾಕಂದ್ರೆ ಫೀಲ್ಡ್ ಬೇರೆ ಬೇರೆ ಅದಾವ. Q over Q ನು ಆಗುದಿಲ್ಲ ಬಿಕಾಸ್ ದ ಫೀಲ್ಡ್ಸ್ ಆರ್ ಡಿಫರೆಂಟ್ ಹಿಯರ್. ಹಿಯರ್ ಓನ್ಲಿ the subspaces of C are C over R ಮತ್ತು R over R. ಇನ್ನ ಒಂದು ಬರ್ತದೆ ನೋಡ್ರಿ ಟ್ರಿವಿಯಲಿ, ದಟ್ ಯಾವ್ದ್ರಿ ಅದು zero space. A set containing zero space is always subspace of R. Okay, I think all of you understand the subspaces of C over the field R. Okay, we go to the next vector space is that ಇವಾಗ ನೋಡ್ರಿ ಇಲ್ಲಿ which of the following are subspaces of under vector space R over R. ಓಕೆ, ಈಗ R over R ಇದೆ ವೆಕ್ಟರ್ ಸ್ಪೇಸ್ ಅದ ನೋಡ್ರಿ. P is equal to R over R. ಓಕೆ, ಇದೇನಾಗ್ತದೆ ವೆಕ್ಟರ್ ಸ್ಪೇಸ್ ಆಗ್ತದೆ ಬಿಕಾಸ್ R is a field. R is a field ಇತ್ತಂದ್ರೆ F over F is always vector space. ಈಗ ಇದ್ರ ಸಬ್ ಫೀಲ್ಡ್ ಯಾವ್ದಾವ ನೋಡ್ರಿ. ಹೌದಾ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ರಿ ಯಾವ ಇದಾವ್ರಿ ಸೇಮ್ ಫೀಲ್ಡ್ ಇರಬೇಕು. ಇಲ್ಲಿ ಫೀಲ್ಡ್ ಏನದ್ರಿ ಆರ್ ಅದ, ಪಿನು ಆರ್ ಅದ. ಓಕೆ, ಈ ಸಬ್ ಸ್ಪೇಸ್ ಫೀಲ್ಡ್ ಸೇಮ್ ಇರಬೇಕು. ಇಲ್ಲಿ ಕ್ಯೂ ಅದ, ಇದು ಆಗುದಿಲ್ಲ. ಮೂರನೇದ್ರಾಗ ಏನದ್ರಿ ಫೀಲ್ಡ್ ಕ್ಯೂ ಅದ, ಇದನ್ನು ಆಗುದಿಲ್ರಿ, ಪಾಸಿಬಲ್ ಇಲ್ಲ. ಏಳನೇದ್ರಾಗ ಏನ್ರಿ ಓವರ್ ದ ಫೀಲ್ಡ್ ಸಿ ಅದ. ಓಕೆ, ಇದನ್ನು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಇನ್ನ ಯಾವ ಉಳ್ದು ನೋಡ್ರಿ ಒಂದೇದು ಏನ್ರಿ ಜೀರೋ ಸ್ಪೇಸ್ ಅದ. ಜೀರೋ ಸ್ಪೇಸ್ ಈಸ್ ಆಲ್ವೇಸ್ ವೆಕ್ಟರ್ ಸ್ಪೇಸ್ ಓವರ್ ದ ಸೇಮ್ ಫೀಲ್ಡ್.
ಇದಂತೂ ಟ್ರಿವಿಯಲಿ ಟ್ರೂ ಆಗ್ತದ್ರಿ. ಓಕೆ, ಬಟ್ ಇಲ್ಲಿ ನೋಡ್ರಿ ಕ್ಯೂ ಓವರ್ ಆರ್ ಅಗೇನ್ ಇದು ಏನಾಗುದಿಲ್ರಿ ವೆಕ್ಟರ್ ಸ್ಪೇಸ್ ಆಗುದಿಲ್ಲ. ಸೇಮ್ ಫೀಲ್ಡ್ ಇದ್ರಸೋದಕ್ಕೆ ಏನಾಗ್ರಿ ಕ್ಯೂ ಓವರ್ ಆರ್ ಅದ್ ನೋಡ್ರಿ. ಹೌದಾ, ಕ್ಯೂ ಓವರ್ ಆರ್ ಇದು ವೆಕ್ಟರ್ ಸ್ಪೇಸ್ ಆಗುದಿಲ್ಲ, ಸಬ್ ಸ್ಪೇಸ್ ಅಂತೂ ದೂರೇ ಹೋಯ್ತು. ಓಕೆ, ದೇರ್ ಫೋರ್ ಇಲ್ಲಿ ನೆಕ್ಸ್ಟ್ ನೋಡ್ರಿ ಆರ್ ಓವರ್ ಆರ್ ಇಟ್ ಸೆಲ್ಫ್ ಆಲ್ವೇಸ್ it has always two subspaces are there. Okay, R over R is always two subspaces are there. Okay, ಈಗ ಐದನೇದು ವೆಕ್ಟರ್ ಸ್ಪೇಸ್ ಆಯ್ತ್ರಿ. ವಾಟ್ ಅಬೌಟ್ ಸಿ ಓವರ್ ಆರ್? ಸಿ ಓವರ್ ಆರ್ ವೆಕ್ಟರ್ ಸ್ಪೇಸ್ ಆಗ್ತದೆ ನೋಡ್ರಿ. ಈಗ ಸಿ ಓವರ್ ಆರ್. ಓಕೆ, ಇಲ್ಲಿ ನೋಡ್ರಿ ಸಿ ಓವರ್ ಆರ್, ಬಟ್ ನಾವು ಇಲ್ಲಿ ಡಬ್ಲ್ಯೂ ಏನ್ ತಗೋತೇವ್ರಿ ಈ ಸಬ್ಸೆಟ್ ಆಫ್ ಪಿ ತಗೋತೇವು. ಹೌದಾ, ಬಟ್ ಇಲ್ಲಿ ಯಾವ್ದು ಹೊಡೆದ್ರಿ ಸಿ ಮತ್ತು ನೀವು ಆರ್ ಸಬ್ಸ್ಪೇಸ್ ಮಾಡೋರಿದ್ರಿ ಅಂದ್ರೆ ಇಟ್ ಈಸ್ ನಾಟ್ ಸಬ್ಸೆಟ್ ಹಿಯರ್. ಹೌದಾ, ನಾವಿಲ್ಲಿ ಸಿ ಇಸ್ ನಾಟ್ ಸಬ್ಸೆಟ್ ಆಫ್ ಆರ್. ಯಾವ್ದು ಹೊಡೆದ್ರಿ ಸಿ ದ ಹೊಡೆದದ. ಮತ್ತೆ ನಾವು ಹೆಂಗ್ ಹೇಳ್ಬೋದು ನಾವು ಇಲ್ಲಿ ಸಿ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿಕ್ಸಿಂದ್ರೆ ಅದ್ರ ಕಲೆ ಇದು ಬಿ ಸಬ್ ಸ್ಪೇಸ್ ಆಗುದಿಲ್ಲ, ಇದ್ರದ್ದು ಆರ್ದ್ರಿ. ಫಸ್ಟ್ ಆಫ್ ಆಲ್ ಸಬ್ ಸ್ಪೇಸ್ ಆಗ್ಬೇಕಾಗಿತ್ತಂದ್ರ ದಟ್ ಈಸ್ ಮಸ್ಟ್ ಬಿ ಸಬ್ಸೆಟ್ ಆಗಿರ್ಬೇಕು. Okay, but C is not subset of R, that's why it is not subspace. ಮತ್ತೆ ಇಲ್ಲಿ ಏನದು ನೋಡ್ರಿ, ಇಲ್ಲಿ ಸಿ ಅದು ಇದನ್ನು ಆಗೋದಿಲ್ಲ. Therefore here the subspaces of R over R are one is a trivial and second one is the R. It has always two subspaces are there. ಯಾವದ್ರಿ ಒಂದು R ಆಗಿರ್ತದ್ರಿ, ಅದು ಓವರ್ ದ ಫೀಲ್ಡ್ R ಇರಬೇಕು. ನೆಕ್ಸ್ಟ್ ಈಸ್ ಟ್ರಿವಿಯಲ್ ಜೀರೋ ಸ್ಪೇಸ್ ಇರ್ಬೇಕ್ರಿ, ಓವರ್ ದ ಫೀಲ್ಡ್ ಆರ್ ಆಗಿರಬೇಕು. ಇವು ಎರಡು ಎದರದವ್ರಿ ಸಬ್ ಸ್ಪೇಸಸ್ ಆಫ್ ಆರ್ ಈಸ್ ಆಲ್ವೇಸ್ ಸಬ್ ಸ್ಪೇಸಸ್ ಆಫ್ ಆರ್. ಓಕೆ, ಅದ್ರ ಬಿಟ್ಟಿಕೆಸಿಂದ್ರ ಉಳಿಕಿವು ಇಲ್ಲಿ ಎರಡನೇದು ಆಗುದಿಲ್ಲ. ಇಲ್ಲಿ ಎರಡನೇದು ಜೀರೋ ಸ್ಪೇಸ್ ಇದ್ರೆ ಏನದ ನೋಡ್ರಿ ಫೀಲ್ಡ್ ಬೇರೆ ಆಯ್ತು ನೋಡ್ರಿ ಇಲ್ಲಿ. ಹೌದಾ, ಅದ್ರ ಕಾಲಾಗಿ ಇಲ್ಲಿ ಸೆಕೆಂಡ್ ಒನ್ ಈಸ್ ನಾಟ್ ಫಾರ್ಮ್ಸ್ ಎ ಸಬ್ ಸ್ಪೇಸಸ್ ಆಫ್ ಆರ್ ಓವರ್ ಆರ್. ಮತ್ತಿಲ್ಲಿ ಮೂರನೇದ್ರಾಗ ಏನಿಲ್ರಿ ಫೀಲ್ಡ್ ಬೇರೆ ಅದ, ಇಲ್ಲಿ ಫೀಲ್ಡ್ ಏನದ್ರಿ ಕ್ಯೂ ಅದ. Okay, that's why it is not subspace. In fourth example ದಾಗ ನೋಡ್ರಿ ಏನಾಗ್ತದೆ ಇಲ್ಲಿ Q over R ಅದ್ರಿ. ಹೌದಾ, ಬಟ್ Q over R ಇದು ಮೊದಲೇ ವೆಕ್ಟರ್ ಸ್ಪೇಸ್ ಆಗೋದಿಲ್ರಿ. ಓಕೆ, ಯಾಕಂದ್ರೆ ಇಲ್ಲಿ ಫೀಲ್ಡ್ ದೊಡ್ಡದ ರಿಯಲ್ ನಂಬರ್ಸ್ ಅದ, ಬಟ್ ಇಲ್ಲಿ ಡಬ್ಲ್ಯೂ ಏನದ್ರಿ ಕ್ಯೂ ಅದ. that's why it is not an subspace. ಅಗೇನ್ ಸೇಮ್ ಕಂಡೀಷನ್ ಇಲ್ಲಿ ಯಾವ್ದು ತಗೋತೀರಿ ನೀವು ಫೀಲ್ಡ್ ಎಲಿಮೆಂಟ್ ತಗೋರಿ √2 ತಗೋರಿ ಇಂಟು ರ್ಯಾಷನಲ್ ನಂಬರ್ 1 ತಗೋರಿ, ಏನಾಗ್ತದೆ ಇದ್ರು √2 ಆಗ್ತದ್ರಿ. ಇದು √2 is not belongs to Q. Therefore external condition not hold ಆಗೋದ್ರಿಂದ the fourth one is not subspace of R. Okay, similarly for R over R trivially it is always subspace of R ಆಗ್ತದೆ. ಇಲ್ಲಿ C ಅದ್ರಿ, C is not subset of R, that's why it is not also subspace. Similarly for 7 is also not subspaces of R. I hope all of you understand this concept. Then we go to the next example. ಈಗ next we take the another vector space ತಗೊಳ್ಳೋಣ್ರಿ. That is that ಈಗಲ್ಲಿ our vector space is R3. ಯಾವತ್ತು ತಗೋತೀನಿ ನಾ ಇಲ್ಲಿ R3 ತಗೋತೀನಿ ನೋಡ್ರಿ. R3 is an vector space over the field R. ಓಕೆ, ನಿಮ್ಗೆ ಆಲ್ರೆಡಿ ಕೊಂಡದು ಇನ್ ಜನರಲಿ ಏನ್ರಿ R/n ವಾಟ್ ಎವರ್ ಎನ್ ಏನಕ್ಕೆ ಇರ್ಲಕ್ರಿ ಅದು 2 ಇರ್ಲಿ 3 ಇರ್ಲಿ 4 ಇರ್ಲಿ ವಾಟ್ ಎವರ್ Rn is always vector space over the field R. Okay, then what are the subspaces of R3? ಇಲ್ಲಿ ಏನಂದ್ರಿ R3 ತಗೊಂಡಿನಿ ನೋಡ್ರಿ ನಾ R/3 over the field R is an vector space. Then what are the subspaces of R3? First thing ನೋಡ್ರಿ which of the following are subspaces of R3 ಕೇಳಿದಾರೆ ಅವರು. ಫಸ್ಟ್ we take W1. ಹೌದಾ, ಈಗ W1 ತಗೊಂಡ್ರೆ ಏನಾಗ ನೋಡ್ರಿ W1 contains the set of all x y z elements ಅದಾವ್ರಿ such that ax plus by plus cz is equal to 0 where a b c d a b c are fixed real numbers. ಇವು ಏನದಾವ್ರಿ ಫಿಕ್ಸ್ಡ್ ರಿಯಲ್ ನಂಬರ್ಸ್ ಅದಾವ. ಓಕೆ, then is it forms a subspace of R3? ಅದನ್ನ ನೋಡ್ರಿ. ಓಕೆ, ಏನ್ ಚೆಕ್ ಮಾಡ್ಬೇಕು ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ಬೇಕು ನೋಡ್ರಿ. ಇಲ್ಲಿ W1 ಕಂಟೇನ್ 0 ಎಲಿಮೆಂಟ್ ಆದೇನ್ರಿ. ಓಕೆ, ಇಫ್ ಯು ಟೇಕ್ x equal to 0 y equal to 0 z equal to 0 ಬರ್ತದೆ ನೋಡ್ರಿ. ಇಲ್ಲಿ ax
ಇಕ್ವೇಶನ್ ಏನು ನೋಡ್ರಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜೆಡ್ ಈಸ್ ಈಕ್ವಲ್ ಟು 0 ಅದು. ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಇಡ್ರಿ, ವೈ ಈಕ್ವಲ್ ಟು 0 ಇಡ್ರಿ, ಜೆಡ್ ಈಸ್ ಈಕ್ವಲ್ ಟು 0 ಇಡ್ರಿ. ಓಕೆ, ದೆನ್ ಯು ಗೆಟ್ 0 ಹಿಯರ್. It means what? 0, 0, 0 is belongs to W1. Satisfy 3. 0 is belongs to W1. Okay. Next condition ಏನದು ನೋಡ್ರಿ. By using definition ಏನು ಹೇಳಬೇಕು ನೀವು ಇಲ್ಲಿ? If you take two elements in W1, X ಮತ್ತು Y ಎರಡನ್ನೂ W1 ದಾಗ ತಗೊಂಡ್ರೆ one element ಏನು ತಗೋಬೇಕ್ರಿ ನೀವು ಇಲ್ಲಿ? ಸ್ಕೇಲಾರ್ ತಗೋಬೇಕು ರಿಯಲ್ ನಂಬರ್ ಒಳಗಿಂದು. Okay. Then the linear combination alpha X plus Y. ಓಕೆ, ಇದು W1 ದೊಳಗೆ ಹೋಯ್ತಂದ್ರ ಅವಾಗ W1 ಈ ಸಬ್ ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ಆಗ್ತದ. ಓಕೆ, ಇದು ನಾವು ಎಸ್ಟರ್ಡೇ ವಿ ಹ್ಯಾವ್ ಸೋ ದಟ್ ದ ax plus by plus cz is equal to 0. ಇದೇನದ್ರಿ ಇದು? ಇಟ್ ಈಸ್ ಅನ್ ಇಕ್ವೇಶನ್ ಆಫ್ ಪ್ಲೇನ್ ಅದ್ರಿ. ಹೌದಾ? ಇಫ್ ಯು ಅಬ್ಸರ್ವ್ ದಟ್ ಹಿಯರ್ ದ ಇಕ್ವೇಶನ್ ಆಫ್ ಪ್ಲೇನ್ ಏನದ ನೋಡ್ರಿ ಇದು. ಈಗ ನೀವು ಇಲ್ಲಿ x plus by plus cz is equal to 0 for a b c are real number. ಹೌದಾ? ಇದೇನಂದ್ರೆ ಇದು ಇಕ್ವೇಶನ್ ಆಫ್ ಪ್ಲೇನ್ ಅದ, ಇಕ್ವೇಶನ್ ಆಫ್ ಪ್ಲೇನ್. And passing through origin, this plane is passing through origin. ಇದು origin ದ ಪಾಸ್ ಆಗ್ತದ್ರಿ. ಹೌದಾ? Then if you observe here the degree of each variable, x degree ಎಷ್ಟದ್ರಿ ಇಲ್ಲಿ 1 ಅದ ನೋಡ್ರಿ, ಪವರ್ is 1. y ಪವರ್ ಎಷ್ಟದ್ರಿ ಇಲ್ಲಿ ಅಗೇನ್ 1 ಅದರಿ, z ಪವರ್ ಎಷ್ಟದ್ರಿ 1 ಅದ. therefore it is an linear equation. ಹೌದಾ? the highest power of variables are 1 here, that's why it is linear equation. And linear equation ittandra that is forms and subspace of R3. ಹೌದಾ? ಅದೇನಾಗ್ತದ್ರಿ ಇದು R3 ಇದು ಒಂದು ಸಬ್ಸ್ಪೇಸ್ ತಯಾರಾಗ್ತದೆ. and moreover the planes, every plane passing through origin, every plane ಯಾವ್ದು ಬೇಕಾದ ಪ್ಲೇನ್ ತಗೋರಿ, every plane passing through origin is a subspace of R3. Remember this statement, is subspace of R3. R3 ಇದು subspace ಯಾವದಪ್ಪ ಕೇಳಿದ್ರಂದ್ರ every plane passing through the origin. These are all subspaces of R3. Okay, then how many planes are there? There are uncountably many planes are there. Therefore R3 ಗೆ ಎಷ್ಟು ಅವ್ರಿ ಸಬ್ಸ್ಪೇಸ್ ಕೇಳಿದ್ರ every plane passing through origin is subspace of R3. Okay, remember this statement. ಅದು ಪ್ಲೇನ್ ಇಲ್ಲ ಬೇಕ್ರಿ, ಪಾಸಿಂಗ್ ಥ್ರೂ ಒರಿಜಿನ್ ದಾಗ ಪಾಸ್ ಆಗಬೇಕು ಅಂದ್ರೆ ಅದೇನಾಗ್ತದ್ರಿ ಸಬ್ಸ್ಪೇಸ್ ತಯಾರಾಗ್ತದ. ಇಲ್ಲಿಕಂದ್ರೆ ಆಗೋದಿಲ್ಲ. ಓಕೆ, those planes which are passing through origin, that plane is a subspace of R3. Remember this statement. Okay, ಮತ್ತಿಲ್ಲಿ x plus by plus cz is equal to 0 ಇದೇನದ್ರಿ ಇದು ಇಕ್ವೇಶನ್ ಆಫ್ ಪ್ಲೇನ್ ಅದ. that's why W1 ಏನೈತ್ರಿ ಇದು, it is an plane passing through origin. Okay, ಏನಾದ್ರಿ ಇದು W1 is a plane passing through origin, that's why it is subspace of R3. ಇದು ಏನಾಯ್ತ್ರಿ R3 ಇದು ಸಬ್ಸ್ಪೇಸ್ ತಯಾರಾಯ್ತು. ಇಲ್ಲಿಗಾಗಿತ್ತಂದ್ರೆ ನೀವು ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ ನೋಡ್ರಿ. ಓಕೆ, by using that we can directly say that it is an subspace of R3. ಹೌದಾ? ಮತ್ತೆ ಏನು ಕ್ಯಾಲ್ಕುಲೇಷನ್, ವಿದೌಟ್ ಕ್ಯಾಲ್ಕುಲೇಷನ್, ವಿದೌಟ್ ಪೆನ್ ಅಂಡ್ ಪೇಪರ್ ವಿ ಕ್ಯಾನ್ ಗಿವ್ ದ ಆನ್ಸರ್. ಏನಿರ್ಬೇಕ್ರಿ 0 ಎಲಿಮೆಂಟ್ ಇರಬೇಕು ಮತ್ತು ಇವೆಲ್ಲ ವೇರಿಯಬಲ್ದು ಪವರ್ 1 ಇರ್ಬೇಕ್ರಿ. ಎಕ್ಸ್ ಪವರ್ 1 ಇರಬೇಕು, ವೈ ಪವರ್ 1 ಇರಬೇಕು, ಜೆಡ್ ಪವರ್ 1 ಇರ್ಬೇಕ್ರಿ. ದೀಸ್ ಆರ್ ಕಾಲ್ಡ್ ಕನ್ಸ್ಟ್ರೇಂಟ್ಸ್ ಆಫ್ ದಿಸ್ ಸೆಟ್. ಇದಕ್ಕೇನು ಕರಿತೀರಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜೆಡ್ ಇಸ್ ಈಕ್ವಲ್ ಟು 0 ಏನಕ್ಕೆ ಕರಿತೀರಿ ಇದಕ್ಕೆ? ಇಟ್ ಈಸ್ ಅನ್ ಕನ್ಸ್ಟ್ರೇಂಟ್. ಒನ್ ಕನ್ಸ್ಟ್ರೇಂಟ್ ಅದರ ಇಲ್ಲಿ.
ಹೌದಾ? ಇದು ಒನ್ ಕನ್ಸ್ಟ್ರೆಂಟ್ ದಿಂದ ನಮ್ಗೆ ಇದು ಕನ್ಸ್ಟ್ರೆಂಟ್ ಹೆಂಗದ್ರಿ, ಲೀನಿಯರ್ ಅದ, ಲೀನಿಯರ್ ಇಕ್ವೇಶನ್ ಅದ. ಓಕೆ, ದ್ಯಾಟ್ಸ್ ವೈ ಈ ರೀತಿ ನಿಮ್ಗೆ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜೆಡ್ ಈಕ್ವಲ್ ಟು 0 ಇತ್ತಂದ್ರ ನೀವು ಅಲ್ಲಿ ಡೈರೆಕ್ಟ್ಲಿ ವಿದೌಟ್ ಕ್ಯಾಲ್ಕುಲೇಷನ್ we can say that it is a forms and subspace of the given vector space. ಡೈರೆಕ್ಟ್ ನೀವು ಹೇಳ್ಬೋದು, ನಡೆಸಲಿಲ್ಲ. ಹೌದಾ? ಯಾವಾಗ ನೀವು ಪವರ್ಸ್ ಆಫ್ ಎಕ್ಸ್ ವೈ ಝೆಡ್ ಏನಿರ್ಬೇಕ್ರಿ, 1 ಇರಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ವಾಟ್ ಅಬೌಟ್ ದಿ Z2? ಇದೇನೈತ್ರಿ, ಇದು ಸಬ್ ಸ್ಪೇಸ್ ತಯಾರಾಯ್ತು. ಈಗ W2 ನೋಡ್ರಿ, ಏನಾದ್ರಿ ಇಲ್ಲಿ ಎಕ್ಸ್ ವೈ ಝೆಡ್ such that x is bigger than or equal to 0. X is bigger than or equal to 0. Is it forms a subspace of R3? ಆಗ್ತದೆ ನೋಡ್ರಿ ಇದು. ಓಕೆ, ಏನಿರ್ಬೇಕು ಕಂಡೀಷನ್ ಅದ ನೋಡ್ರಿ, ಇಲ್ಲಿ ವೈ ಝೆಡ್ ಏನಕ್ಕಿರ್ಲಕ್ ನಡೀತದ, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ದ ರೆಸ್ಟ್ರಿಕ್ಷನ್ ಈಸ್ ಓನ್ಲಿ ಆನ್ ದ ಎಕ್ಸ್ ಕೋಆರ್ಡಿನೇಟ್. ಓಕೆ, ವೈ ಝೆಡ್ ಏನದವ್ರಿ, ಅವು ಏನು ರೆಸ್ಟ್ರಿಕ್ಷನ್ ಇಲ್ಲ ಇದಕ್ಕೆ. ದೇ ಆರ್ ಎನಿ ರಿಯಲ್ ನಂಬರ್ಸ್. ಓಕೆ, ಬಟ್ ಎಕ್ಸ್ ಏನಿರ್ಬೇಕ್ರಿ, ಇಟ್ ಮಸ್ಟ್ ಬಿ ಪಾಸಿಟಿವ್ ಇರಬೇಕು ಆರ್ ನಾನ್ ನೆಗೆಟಿವ್. ಹೌದಾ? ಎಕ್ಸ್ ಮಸ್ಟ್ ಬಿ ಈಸ್ ಬಿಗ್ಗರ್ ದೆನ್ ಆರ್ ಈಕ್ವಲ್ ಟು 0. ಓಕೆ, ಈಕ್ವಾಲಿಟಿ ಅಲೌಡ್ ಅದಲ್ಲಿ. ದಟ್ಸ್ ವೈ ಇಲ್ಲ y ಈಕ್ವಲ್ ಟು 0 ತಗೋತೀನಿ, z ಈಕ್ವಲ್ ಟು 0 ತಗೋತೀನಿ ರೀ, x ಈಕ್ವಲ್ ಟು 0 ತಗೋತೀನಿ ರೀ. ದೇರ್ ಫೋರ್ ಇಲ್ಲಿ ಐತ್ರಿ 0 ಎಲಿಮೆಂಟ್ ಬಿಲಾಂಗ್ಸ್ ಟು W2 ಆಗದ ರೀ. ಹೌದಾ? 0 ಈಸ್ ಬಿಲಾಂಗ್ಸ್ ಟು W2. ಓಕೆ, ನೆಕ್ಸ್ಟ್ ಇವಾಗ ನೋಡ್ರಿ, ಇಲ್ಲಿ ಎಕ್ಸ್ ಬಿಗರ್ ದ್ಯಾನ್ ಈಕ್ವಲ್ ಟು 0 ಅದ. ಹೌದಾ? ಇದು ವೆಕ್ಟರ್ ಸ್ಪೇಸ್ ತಯಾರಾಗಬೇಕಾಗಿತ್ತು, ಇಟ್ ಮಸ್ಟ್ ಬಿ ಅವೇಲಿಯನ್ ಗ್ರೂಪ್ ಇರಬೇಕು ವಿತ್ ರೆಸ್ಪೆಕ್ಟ್ ಟು ಎಡಿಷನ್. ಹೌದಾ? ಇಫ್ ಯು ಟೇಕ್ ಇನ್ ಒನ್ ಎಲಿಮೆಂಟ್ ತಗೋರಿ, ಇಲ್ಲಿ ಎಕ್ಸ್ 1 ತಗೋತೀನ, ಇಲ್ಲಿ 0 0 ತಗೋತೀನಿ ರೀ. ವಾಟ್ ಇಸ್ ದ ಅಡಿಟಿವ್ ಇನ್ವರ್ಸ್ ಆಫ್ ದಿಸ್ ಎಲಿಮೆಂಟ್? ಏನಾದ್ರಿ ಇಲ್ಲಿ -1 0 0 ಅದ್ರಿ. additive inverse of 1 0 0 is -1 0 0. ಬಟ್ -1 ಏನದ್ರಿ, ಇದು ಲೆಸ್ ದೆನ್ 0 ಅದ. ಇದು ಏನಾಗೋದ್ರಿ, ಇಲ್ಲಿ W2 ದಾಗ ಹೋಗುದಿಲ್ಲ. ದೇರ್ ಫೋರ್ ಇದು ಅಬೆಲಿಯನ್ ಗ್ರೂಪ್ ಆಗುದಿಲ್ಲ. ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಆಗ್ಲಿಕ್ಕಂದ್ರ ಇದು ವೆಕ್ಟರ್ ಸ್ಪೇಸ್ ತಯಾರಾಗುದಿಲ್ಲ. ಓಕೆ, ಮತ್ತೆ ಹಾಗೇನ್ ಹೇಳಿದ ನಿಮ್ಗೆ, ಇನ್ಇಕ್ವಾಲಿಟಿ ಎಲ್ಲಿರ್ತಾವ ನೋಡ್ರಿ, ಅಲ್ಲಿ ಮ್ಯಾಕ್ಸಿಮಮ್ 99% ಏನಾಗುದಿಲ್ಲ, ಇದು ಸಬ್ ಸ್ಪೇಸ್ ಆಗುದಿಲ್ಲ. ಓಕೆ, ಇಕ್ವಾಲಿಟಿ ಇದ್ದಂದ ಚಾನ್ಸ್ ಇರ್ತದ್ರಿ, ಇಟ್ ಮೇ ಬಿ ಸಬ್ ಸ್ಪೇಸಸ್. ಬಟ್ ಇನ್ಇಕ್ವಾಲಿಟಿ ಇತ್ತಂದ್ರೆ ಇದು 99% ಏನಾಗೋದಿಲ್ರಿ, ಇದು ಸಬ್ ಸ್ಪೇಸ್ ಆಗೋದಿಲ್ಲ. ಅವಾಗ ನೀವು ಕನ್ಸ್ಟೆಂಟ್ ನೋಡ್ಬೇಕು, ಎಲ್ಲಿ ಇನ್ಇಕ್ವಾಲಿಟಿ ಅದಲ್ಲ, ಇಟ್ ಮೇ ಬಿ ಲೆಸ್ ದನ್ ಹಾಕಿರ್ಲಕ್ಕ, ಬಿಗರ್ ದನ್ ಹಾಕಿರ್ಲಕ್ಕ, ಅದು ದಟ್ ಈಸ್ ನಾಟ್ ಫಾರ್ಮ್ಸ್ ಅಂಡ್ ಸಬ್ ಸ್ಪೇಸ್. ಓಕೆ, ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್. ದ ರೀಸನ್ ಈಸ್ ಯಾಕಾಗುದಿಲ್ಲಪ್ಪ ಅಂದ್ರೆ ಇಲ್ಲಿ 1 0 0 ಬಿಲಾಂಗ್ಸ್ ಟು W2 ದಾಗ ಅದ, ಬಟ್ -1 0 0 ಈಸ್ ನಾಟ್ ಬಿಲಾಂಗ್ಸ್ ಟು W2. ಓಕೆ, ಅಂದ್ರೆ ಏನಂದ್ರೆ ಇಲ್ಲಿ ಇದು ಎಡಿಟ್, ದೇರ್ ಫಾರ್ -1 0 0 ಏನಂದ್ರೆ ಇದು ಅಡಿಟಿವ್ ಇನ್ವರ್ಸ್ ಆಫ್ 1 0 0 ಅದ. ದೇರ್ ಫಾರ್ ಅಡಿಟಿವ್ ಇನ್ವರ್ಸ್ ಅಲ್ಲೇ ಇರ್ಬೇಕಲ್ಲ, ಮತ್ತೆ ಇಲ್ಲಿ ಇಲ್ಲಲ್ರಿ, -1 0 0 ಇರೋದು ಇದು ಹೊರಗಡೆ ಅದ. ದಟ್ಸ್ ವೈ ಇಟ್ ಈಸ್ ನಾಟ್ ಫಾರ್ಮ್ಸ್ ಅಂಡ್ ಸಬ್ ಸ್ಪೇಸ್ ಆಫ್ R3. ಇದು R3 ಇದು ಸಬ್ ಸ್ಪೇಸ್ ಆಗುದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ವಾಟ್ ಅಬೌಟ್ ಥರ್ಡ್ ಕಂಡೀಷನ್? W3 ನೋಡ್ರಿ, ಈಸ್ ಇಟ್ W3 ಸಬ್ ಸ್ಪೇಸ್ ಆಫ್ R3? ಏನಂದ ನೋಡ್ರಿ, W3 ಈಸ್ ಎಕ್ಸ್ ವೈ ಝೆಡ್ ಸಚ್ ದಟ್ ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು Q. Q ಅಂದ್ರೆ ಏನ್ರಿ, ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. ಓಕೆ, ಇದು ತಯಾರಾಗ್ತದೆ ನೋಡ್ರಿ. Is it subspace or not? W3. is defined as x, y, z such that this x, y, z belongs to Q ಅದ ನೋಡ್ರಿ. ಇಲ್ಲಿ these are belongs to rational number. ಹೌದಾ? ಬಟ್ ಹಿಂಗಂದ್ರೆ ಏನ್ ಗೊತ್ತೇನ್ರಿ, ಇದು x belongs to Q, y belongs to Q, z belongs to Q. ಇದರ ಅರ್ಥ ಏನ್ ಗೊತ್ತೇನ್ರಿ, ಇದು ದಿಸ್ ಈಸ್ ಎನ್ Q ಕ್ರಾಸ್ Q ಕ್ರಾಸ್ Q.
ಏನ್ ಕರಿತೀರಿ ಇದಕ್ಕೆ? ಕ್ರಾಸ್ ಕ್ಯೂ ಈಸ್ Q3 ಓವರ್ ದ ಫೀಲ್ಡ್ ಆರ್ ಆಗ್ತದೇನು ಹೇಳಿ ಸಬ್ಸ್ಪೇಸ್. ಆಕ್ಚುಲಿ W3 ಈಸ್ Q3 ಆಫ್ ಆರ್. ನೋಡ್ರಿ, ದೇ ಗಿವನ್ ಯು ಇನ್ ದ ಫಾರ್ಮ್ ಆಫ್ ಸೆಟ್. ಹೆಂಗೆ ಕೊಟ್ಟಿದ್ದಾನ್ರಿ ಅವ? ಎಕ್ಸ್ ವೈ ಜೆಡ್ ಸಚ್ ದಟ್ ಎಕ್ಸ್ ವೈ ಜೆಡ್ ಬಿಲಾಂಗ್ಸ್ ಟು ಕ್ಯೂ ಅಂದ್ರೆ ಏನ್ರಿ? ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ, ವೈ belongs to Q, Z belongs to Q is nothing but it is Q3 of R. ಹೌದಾ? Then is it Q3 of R over the field R is subspace of R3 of R? ಆಗ್ತದೆ ನೋಡ್ರಿ, ಈಗ ಫೀಲ್ಡ್ ಅಂತೂ ಸೇಮ್ ಅದಾವ, ಬಟ್ Q3 is subspace of R3 over the field R. Okay, then again it is not forms an ಸಬ್ಸ್ಪೇಸ್ ಆಗುದಿಲ್ರಿ. ಯಾಕಂದ್ರೆ ಇಲ್ಲಿ ಏನಾದ್ರು ನೋಡ್ರಿ, ಫೀಲ್ಡ್ ದೊಡ್ಡದ ನೋಡ್ರಿ, ಕ್ಯೂದ್ಕಿಂತ ಯಾವ್ದ್ರಿ? ಆರ್ ದೊಡ್ಡದ. ಹೌದಾ? ಅಂಡ್ ನೀವು ಇಲ್ಲಿ ಒಂದು ಇರ್ಯಾಷನಲ್ ನಂಬರ್ ತಗೊಂಡ್ರಿ, ಫೀಲ್ಡ್ ಆ ಒಂದು ಇರ್ಯಾಷನಲ್ ನಂಬರ್ ತಗೊಂಡು ಇಂಟು 1 ಮಾಡ್ಕೊಂಡ್ರೆ ಏನಾಗ್ತದ್ರಿ? ಇದು ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಕ್ಯೂ. ಇದು ಕ್ಯೂದೊಳಗೆ ಹೋಗೋದಿಲ್ರಿ. ಓಕೆ, ದ್ಯಾಟ್ಸ್ ದ ರೀಸನ್ ಇಟ್ ಈಸ್ ನಾಟ್ ಸಬ್ಸ್ಪೇಸ್. W3 ಏನಾಗುದಿಲ್ರಿ, ಇದು ಸಬ್ಸ್ಪೇಸ್ ಆಗುದಿಲ್ಲ. Q3 of R is not subspace of R3 of R. Okay, I hope all of you understand this concept. Next ನೋಡ್ರಿ, ಈಗ what about the ಇದಂತೂ ಆಗುದಿಲ್ರಿ, it is not subspace of R3. Okay, next what about the W4? W4 ಆಗ್ತದೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ 7x² ಪ್ಲಸ್ 9y² ಪ್ಲಸ್ 11z² ಇಸ್ ಈಕ್ವಲ್ ಟು 0 ಅದು. ಹೌದಾ? ಇದು ಇಕ್ವೇಶನ್ ಸಾಲ್ವ್ ಮಾಡ್ರಿ, ಏನಾಗ್ತದೆ ನೋಡ್ರಿ. 7x² ಪ್ಲಸ್ 9y² ಪ್ಲಸ್ 11z² ಈಸ್ ಈಕ್ವಲ್ ಟು 0. ಹೌದಾ? ಈಗ ಇಲ್ಲಿ x² ಹೆಂಗಿರ್ತದ್ರಿ? x² ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. x² ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಈಕ್ವಲ್ ಟು 0. And y² is also greater than equal to 0, therefore it is positive y3. Then again 9y² is also positive, 11y² is also positive. ಹೌದಾ? ಬಟ್ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ನಂಬರ್ ಈಸ್ ಈಕ್ವಲ್ ಟು 0 ಹೇಳ್ತಾರ ಅವರು. ಅಂದ್ರೆ ಏನ್ರಿ? ಇಟ್ ಮಸ್ಟ್ ಬಿ x² ಈಸ್ ಈಕ್ವಲ್ ಟು 0 ಇರಬೇಕು. x² ಈಕ್ವಲ್ ಟು 0 ಅಂದ್ರೆ ಏನ್ರಿ? x ಈಸ್ ಈಕ್ವಲ್ ಟು 0 ಇರಬೇಕು. ಹೌದಾ? ದೆನ್ 9y² is equal to 0 ಇರಬೇಕ್ರಿ. therefore y is equal to 0 ಆಯ್ತಾ? then z is equal to 0 ಆಯ್ತು. therefore the 7x² plus 9y² plus 11z² equal to 0. this implies that x must be equal to 0, y must be equal to 0, z must be equal to 0. the W4 ಅಂದ್ರೆ ಏನ್ರಿ? it is in 0 space. actually ಏನಂದ್ರೆ ಇದು ಒಂದು 0 ಎಲಿಮೆಂಟ್ ಅದ ಅಷ್ಟೇ. ಓಕೆ, and over the field R. ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ದ 0 ಸ್ಪೇಸ್ ಇಸ್ ಆಲ್ವೇಸ್ ಸಬ್ ಸ್ಪೇಸ್ ಆಫ್ ಎವ್ರಿ ವೆಕ್ಟರ್ ಸ್ಪೇಸ್. ಇದು ಏನಂತಾರೆ? ಪ್ರತಿಯೊಂದು ವೆಕ್ಟರ್ ಸ್ಪೇಸ್ಗೆ ಸಬ್ ಸ್ಪೇಸ್ ಇದೇ ಇರ್ತದ್ರಿ 0. ಹೌದಾ? ಇಲ್ಲಿ ನಮ್ದು ಲೀನಿಯರ್ ಇರ್ಲಿಕ್ಕೆ ಅನ್ಸೋದಕ್ಕೆ ಏನಾಗ್ತದ್ರಿ? ಇಟ್ ಕಂಟೈನ್ಸ್ ಓನ್ಲಿ 0 ಎಲಿಮೆಂಟ್. ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್. ಹೌದಾ? 7x² ಪ್ಲಸ್ 9y² ಪ್ಲಸ್ 11z² ಈಕ್ವಲ್ ಟು 0 ಇರೋದ್ರಿಂದ ಇದು ಏನಾದ್ರಿ? ಇಟ್ ಈಸ್ ಜಸ್ಟ್ ಎ 0 ಸ್ಪೇಸ್ ಅದ. ಇಟ್ ಸೊಲ್ಯೂಷನ್ಸ್ ಆರ್ ಓನ್ಲಿ 0. ಓಕೆ, ಅಂಡ್ 0 ಈಸ್ ಆಲ್ವೇಸ್ ಸಬ್ ಸ್ಪೇಸ್ ಆಫ್ ಎವ್ರಿ ವೆಕ್ಟರ್ ಸ್ಪೇಸ್. 0 ಸ್ಪೇಸ್ ಏನಾಗ್ತದೆ? ಇದು ಎವ್ರಿ ಸ್ಪೇಸ್ ವೆಕ್ಟರ್ ಸ್ಪೇಸ್ ಇದ್ದೇ ಇರ್ತ ಓವರ್ ದ ಸೇಮ್ ಫೀಲ್ಡ್. ಫೀಲ್ಡ್ ಸೇಮ್ ಅದ ನೋಡ್ರಿ. ಓವರ್ ದ ಫೀಲ್ಡ್ ಅವ್ರು ಕೊಟ್ಟಿದ್ಲ ಅಂದ್ರೆ ನಾವು ಫೀಲ್ಡ್ ಸೇಮ್ ತಗೋಬೇಕ್ರಿ. ಒಂದ್ ವೇಳೆ ಕೊಟ್ಟಿರಂದ್ರೆ ಅದು ಯಾವ್ದು ಕೊಟ್ಟ ಅದು ತಗೋಬೇಕು. ಒಂದ್ ವೇಳೆ ಏನು ಕೊಟ್ಟಿದ್ಲಂದ್ರೆ ಜಸ್ಟ್ ವಿ ಟೇಕ್ ಎಸ್ ದ ಗಿವನ್ ವೆಕ್ಟರ್ ಸ್ಪೇಸ್ ಯಾವ್ದು ಕೊಟ್ಟಿರ್ತಾರಲ್ಲ ಅದೇ ಫೀಲ್ಡ್ ನೀವು ತಗೋಬೇಕಿಲ್ಲಿ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. therefore W4 ಏನಾಗ್ತದ್ರಿ? ಇದು ವೆಕ್ಟರ್ ಸ್ಪೇಸ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಾಟ್ ಅಬೌಟ್ W5? W5 ಏನದ ನೋಡ್ರಿ, ಇಲ್ಲಿ x ಇಂಟು y ಅದ ನೋಡ್ರಿ. ಹೌದಾ? W5 ಏನದ್ರಿ? ಇಲ್ಲಿ x ಇಂಟು y ಅದ. ಬಟ್ ಇದು ಡಿಗ್ರಿ ಏಟ್ ಐತ್ರಿ? ಈಗ 1 + 1 2 ಐತ್ರಿ. ಹೌದಾ? ಈಸ್ ಈಕ್ವಲ್ ಟು 0 ಅದ. ಈಸ್ ಈಕ್ವಲ್ ಟು 0 ಅದ. ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಎನ್ ಸಬ್ ಸ್ಪೇಸ್. ಇದು ಡೈರೆಕ್ಟ್ಲಿ ಹೇಳ್ಬೋದು ನಾವು, ಇದು ಸಬ್ ಸ್ಪೇಸ್ ಆಗುದಿಲ್ಲ ಅಂತ ಹೇಳಿಕ್ಸಿದ್ರಿ. ಯಾಕಂದ್ರೆ ಇಲ್ಲಿ x ಇಂಟು y ಈಸ್ ಈಕ್ವಲ್ ಟು 0 ಇರೋದ್ರಿಂದ ದೆನ್ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈ ದ
ಕಂಡೀಷನ್ ಆಫ್ ಸಬ್ ಸ್ಪೇಸ್. ಜೀರೋ ಎಲಿಮೆಂಟ್ ಅದರ ಇಲ್ಲ ಅಂದಿಲ್ಲ ನಾನು. x = 0 ತಗೋರಿ, y = 0 ತಗೋರಿ, 0 × 0 = 0 ಬರ್ತದ್ರಿ. z = 0 ತಗೊಂಡ್ರಿ ಅಂದ್ರೆ 0 ಬಿಲಾಂಗ್ಸ್ ಟು W5. ಓಕೆ, ದೆನ್ ಇಲ್ಲಿ ಏನ್ ಮಾಡ್ತೀನಿ ನಾ ಇಲ್ಲಿಗ ಒಂದೆರಡು ಎಲಿಮೆಂಟ್ ತಗೋತೀನಿ ನೋಡ್ರಿ. ಯಾವ ತಗೋತೀನಿ ನೋಡ್ರಿ, ಈಗ W5 ಎಲಿಮೆಂಟ್ ಯಾವ ತಗೊಳ್ರಿ ನಾನೀಗ 1, 0, 0. ಹೌದಾ? ಇಲ್ಲಿ ನೋಡ್ರಿ x1 ಅದ, y0 ಅದ. x ಎಟ್ ಅದರಿ 1 ಅದ, y ಎಟ್ ಅದ 0 ಅದ. ದೇರ್ಫೋರ್ xy 0 ಆಯ್ತಾ? xy 0 ಆಯ್ತಂದ್ರೆ ಏನಾಯ್ತ್ರಿ, ಇದು W5 ದಾಗ ಹೋಯ್ತು ಎಲಿಮೆಂಟ್. ಇದು ಆಮೇಲೆ ಬಿಡ್ತೀನಿ ನೋಡ್ರಿ ನಿಮ್ಗೆ ಇಲ್ಲಿ ವ್ಯವಸ್ಥಿತವಾಗಿ. ನೋಡ್ರಿ ಏನ್ ಕೊಟ್ಟಿದ್ದಾರೆ W5 ಅವರು. W5 is defined as x, y, z such that xy is equal to 0. ಹೌದಾ? ಈ ಕಂಡೀಷನ್ ಅದಾವ್ರಿ. ಇವಾಗ ನೋಡ್ರಿ ಇಲ್ಲಿ ಇದು ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಅಲ್ಲಿ ಅಬೆಲಿಯನ್ ಗ್ರೂಪ್ ಆಗಿರ್ಬೇಕು ಅಂದ್ರೆ ವೆಕ್ಟರ್ ಸ್ಪೇಸ್ ಆಗ್ತಾರೆ. ಅಬೆಲಿಯನ್ ಗ್ರೂಪ್ ಆಗ್ಲಿಕ್ಕೆ ಅಂದ್ರೆ ಇದು ವೆಕ್ಟರ್ ಸ್ಪೇಸ್ ಆಗೋದಿಲ್ಲ. ಹೌದಾ? ಅದಕ್ಕೆ ಏನ್ ಮಾಡ್ತೀನಿ ನೋಡಿ, 2 ಎಲಿಮೆಂಟ್ಸ್ ತಗೋತೀನಿ ನೋಡಿ W5 ಒಳಗಿಂದ 1, 0, 0. ಇಟ್ ಈಸ್ ಬಿಲಾಂಗ್ಸ್ ಟು W5 ಅದ ನೋಡ್ರಿ. ಅದರಿ ಏನ್ ಬೇಕ್ರಿ, x × y0 ಬರಬೇಕು. x1 ಅದ್ರಿ, y0 ಅದ. ದೇರ್ಫೋರ್ xy 0 ಆಯ್ತು. ಮತ್ತೆ xy 0 ಆಯ್ತು ಎಲ್ಲಿತ್ರಿ, ಇದು W5 ದಾಗ ಹೋಯ್ತು ಎಲಿಮೆಂಟ್. ಓಕೆ, ಇಟ್ ಈಸ್ 1 ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಏನ್ ತಗೋತೀನಿ ನೋಡ್ರಿ ನಾ ಇಲ್ಲಿ 0, 1, 0 ತಗೋತೀನಿ ನೋಡ್ರಿ. ಇಟ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು W5. ಯಾಕಂದ್ರೆ ಇಲ್ಲಿ ಏನದ್ರಿ x0 ಅದ, y0 ಅದ, z ಏನಕ್ಕಿಲ್ಲಕ್ಕ ಸಂಬಂಧ ಇಲ್ಲ ನಮ್ಗೆ. ಹೌದಾ? z ಮೇಲೆ ರಿಸ್ಟ್ರಿಕ್ಷನ್ ಇಲ್ರಿ. z ಯು ಕ್ಯಾನ್ ಟೇಕ್ ಎನಿ ನಂಬರ್ಸ್. ಹೌದಾ? ಮತ್ತೆ ಏನಾಯ್ತು ನೋಡ್ರಿ ಈಗ, ಸಾರಿ y = 1 ಅದಲ್ಲ. ಓಕೆ, y = 1 ಅದ. xy ಏನಾಯ್ತು ಅಂತ ನೋಡ್ರಿ, xy is again 0. ದೇರ್ xy = 0, xy = 0 ಇತ್ತಂದ್ರೆ ದಿಸ್ 0, 1, 0 ಏನೈತ್ರಿ, ಇದು W5 ದಾಗ ಎಲಿಮೆಂಟ್ ಆಯ್ತು. ಹೌದಾ? ಮತ್ತೆ ಇದು ಕ್ಲೋಜರ್ ಪ್ರಾಪರ್ಟಿ ಹೋಲ್ಡ್ ಆಗ್ತದೆ ನೋಡಿ ವಿತ್ ರೆಸ್ಪೆಕ್ಟ್ ಟು ಎಡಿಷನ್. ಹೌದಾ? ಇದು ಅಬೆಲಿಯನ್ ಗ್ರೂಪ್ ಆಗ್ಬೇಕಾಗಿತ್ತಂದ್ರೆ ಏನ್ರಿ, ಸಮ್ ಆಫ್ 2 ಎಲಿಮೆಂಟ್ಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದಟ್ ಸೆಟ್. ಕೂಡಿಸ್ರಿಗೆ ಎಲಿಮೆಂಟ್ ಏನಾಗ್ತದೆ ನೋಡ್ರಿ, ಈಗ 1, 0, 0 ಪ್ಲಸ್ 0, 1, 0 ಈಸ್ ಈಕ್ವಲ್ ಟು ಹೆಂಗೆ ಕೂಡಿಸ್ತೀರಿ, ದ ವೆಕ್ಟರ್ ಎಡಿಷನ್. ಹೌದಾ? 1 + 0 1 ಆಯ್ತ್ರಿ, 0 + 1 1 ಆಯ್ತ್ರಿ, ದೆನ್ 0 + 0 0 ಆಯ್ತ್ರಿ. ಈಸ್ ಇಟ್ ಬಿಲಾಂಗ್ಸ್ ಟು W5? ಆಗ್ತದೇನ್ರಿ ಇದು? ನಾಟ್, ಬಿಕಾಸ್ ಹಿಯರ್ x is equal to 1, y is equal to 1, therefore xy equal to ಆಯ್ತ್ರಿ 1 ಆಯ್ತು. ಬಟ್ xy equal to 1 ಆಗಿತ್ತಂದ್ರ ಅವಾಗ ಏನಾಯ್ತ್ರಿ ಇಲ್ಲಿ, ದಿಸ್ ಈಸ್ ನಾಟ್ ಬಿಲಾಂಗ್ಸ್ ಟು W5. xy equal ಏನ್ ಬರ್ಬೇಕ್ರಿ, 0 ಬರಬೇಕು. ಅಂದ್ರೆ ಏನಾಗ್ತದ್ರಿ, that element belongs to W5. Therefore 1, 1, 0 is not an element of W5. ಬಟ್ ಏನಾಗ್ತದೆ ನೋಡ್ರಿ, ಇದಕ್ಕೆ ಏನ್ ಕರಿತೀನಿ ನಾ, V1 ಕರಿತೀನಿ, ಇದಕ್ಕೆ V2 ಕರಿತೀನಿ. P1 is W1 ದಾಗದ, P2 is W5 ದಾಗದ, ಸಾರಿ W5 ದಾಗದ. ಬಟ್ V1 + V2 is not belongs to W5. ಓಕೆ, ಅಂದ್ರೆ ಕ್ಲೋಜರ್ ಪ್ರಾಪರ್ಟೀಸು ಹೋಲ್ಡ್ ಆಗುದಿಲ್ಲ. ದಟ್ಸ್ ವೈ ಇಟ್ ಈಸ್ ನಾಟ್ ಫಾರ್ಮ್ಸ್ ಆನ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್. ಬಟ್ ಇದು ಅಬೆಲಿಯನ್ ಗ್ರೂಪ್ ಆಗ್ಲಿಕ್ಕಂದ್ರೆ ವೆಕ್ಟರ್ ಸ್ಪೇಸ್ ಆಗುದು ನೋಡ್ರಿ. ಎಲ್ಲಿ ಲಿಂಕ್ ಅದ್ ನೋಡ್ರಿ. ಹೌದಾ? ದೇರ್ಫೋರ್ W5 is not subspace of R3. ಇದೇನಾಗುದಿಲ್ಲ ಈಗ, ಇದು ಸಬ್ ಸ್ಪೇಸ್ ಆಗುದಿಲ್ಲ ವೆಕ್ಟರ್ ಸ್ಪೇಸ್ದು. ಇಟ್ ಈಸ್ ನಾಟ್ subspace of R3. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕನ್ಸೆಪ್ಟ್. ಯಾಕಂದ್ರೆ ಒಂದು ಸಬ್ ಸ್ಪೇಸ್ ಮ್ಯಾಗಿಂದ ಎಕ್ಸಾಂಪಲ್ ಫಿಕ್ಸ್ ಕೇಳ್ತಾನ್ರಿ. ಹೌದಾ? ಫಾರ್ ಎವ್ರಿ ಟೈಮ್ ಇಟ್ ಈಸ್ ಆಲ್ಸೋ ಆಸ್ಕ್ಡ್ ಇನ್ CSIR ನೆಟ್ ಎಕ್ಸಾಮ್. ಇದು ನಿಮಗೆ CSIR ನೆಟ್ ಎಕ್ಸಾಮ್ಗೂ ಹೆಲ್ಪ್ ಆಗ್ತದ್ರಿ. ಮತ್ತು ಯಾವುದೇ ಒಂದು ನಿಮ್ಗಿಲ್ಲಿ ನಾಳೆ ಕರ್ನಾಟಕ ಗೌರ್ಮೆಂಟ್ದಿಂದ PUC ಎಕ್ಸಾಮ್ದು ಜರ್ ಕರೆದಂದ್ರೆ ಅವಾಗೂ ಸೇಮ್ ಸಿಲೆಬಸ್ ಅದ, ಈ ರೀತಿ ಕ್ವಶನ್ ಬರ್ತಾವಲ್ಲಿ. ಓಕೆ, that's why it is useful for all the KSET exam, PUC recruitment exam and PhD entrance exam. Okay, that's why it is most important concept here. ಈಗ what about the 6th example ನೋಡ್ರಿ, W6 x y z such that x + y + z is equal to 1. ಹೌದಾ? ಇದು ಏನ ನೋಡ್ರಿ, ಇದನ್ನು ಇಕ್ವೇಶನ್ ಆಫ್ ಪ್ಲೇನ್ ನೋಡ್ರಿ. ಇದು x + y + z
ಈಸ್ ಈಕ್ವಲ್ ಟು ಒನ್. ಇದೇನದ್ರಿ ಇದು ಇಕ್ವೇಶನ್ ಆಫ್ ಪ್ಲೇನ್ ಅದ, ಇಕ್ವೇಶನ್ ಆಫ್ ಪ್ಲೇನ್. ಬಟ್ ದಿಸ್ ಪ್ಲೇನ್ ಈಸ್ ನಾಟ್ ಪಾಸಿಂಗ್ ಥ್ರೂ ಒರಿಜಿನ್. ಹೌದಾ, ಇದೇನದ್ರಿ ಇದು ದಿಸ್ ಪ್ಲೇನ್ ಈಸ್ ನಾಟ್ ಪಾಸಿಂಗ್ ಥ್ರೂ ಒರಿಜಿನ್. That's why it is not forms an subspace. ಇದೇನಾಗೋದಿಲ್ರಿ ಸಬ್ಸ್ಪೇಸ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಜೀರೋ ಎಲಿಮೆಂಟ್ ಎಲ್ಲಿ ನೋಡ್ರಿ, x = 0 ಇಡ್ರಿ, y = 0 ಇಡ್ರಿ, z = 0 ಇಡ್ರಿ, ಏನಾಗ್ತದೆ ನೋಡ್ರಿ, ಇದು 0 + 0 + 0 = 0 ಬರ್ತದ. ಬಟ್ ದೇ said that = 1. ಅವ್ರು ಏನಾದ್ರೆ = 1 ಅಂತ ಹೇಳ್ತಾರೆ ಇಲ್ಲಿ. therefore this 0 element is not belongs to W6. that's why it is not subspace. ಇಲ್ಲ ಅನ್ಬೇಕಾಗಿತ್ತಂದ್ರೆ ನಮ್ಗೆ ಈಸಿ ಅದ್ರಿ. ಒಂದರೆ 0 ಎಲಿಮೆಂಟ್ ಇದ್ದಿತ್ತಲ್ಲ ಅಂತ ಇಲ್ಲ ಅಂತ ಹೇಳ್ಬೋದು, ಕಿಂವಾ ಯಾವುದೇ ಒಂದು ಲೀನಿಯರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಅನ್ಸೋದಕ್ಕೆ ಇಲ್ಲ ಅಂತ ಹೇಳ್ಬೋದು. ಬಟ್ ಅದಂತ ಹೇಳ್ಬೇಕಾಗಿತ್ತಂದ್ರೆ ವಿ ಹ್ಯಾವ್ ಟು ಶೋ ದಟ್ ಈಸ್ ಫಾರ್ಮ್ಸ್ ಆನ್ ಸಬ್ಸ್ಪೇಸ್. ಅದು ಪ್ರೂಫ್ ಮಾಡ್ಬೇಕ್ರಿ. ಅದೇನಾದ ಸಬ್ಸ್ಪೇಸ್ ಆದಂತ ಹೇಳಿದ್ರೆ ನಾವಲ್ಲಿ ಪ್ರೂಫ್ ಮಾಡ್ದಕ್ಕ ಗೊತ್ತಾಗ್ತದೆ ಇದು ಸಬ್ಸ್ಪೇಸ್ ಆದಂತ ಹೇಳಿ. ಮತ್ತೆ ಇಲ್ಲ ಅನ್ಬೇಕಾಗಿತ್ತಂದ್ರೆ ವಿ ಕ್ಯಾನ್ ಗಿವ್ ಎನಿ ಕೌಂಟರ್ ಎಕ್ಸಾಂಪಲ್. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. W6 is not subspace of R3. okay, then what about the 7th example ನೋಡ್ರಿ, ಏನಂದ್ರೆ 0 0 z and z belongs to R. okay, W7 ಏನದ ನೋಡ್ರಿ ಇಲ್ಲಿ. W7 is defined as set of all 0 x 0 ಹೇಳ್ತಾರೆ ಅವರು, y 0 ಹೇಳ್ತಾರೆ, z is any general and that z is belongs to real number. Is it forms a subspace of R3? ಏನಂತ ನೋಡ್ರಿ, ಇದು x 0 ಇರ್ಬೇಕಾ, y 0 ಇರ್ಬೇಕ್ರಿ, z is any real number. ಹೌದಾ, ಬಟ್ ದೀಸ್ ಪಾಯಿಂಟ್ಸ್ ಆರ್ lie on which axis? Z axis. ಇದೇನಾದ್ರಿ ಇದು ಆಕ್ಚುअली ಇದು z axis ಅದರಿ, ಇಲ್ಲಿ R3 ಒಳಗಿಂದು ಇಟ್ ಈಸ್ ಎನ್ z axis. ಹೌದಾ, ಅಂಡ್ z axis ಪಾಸಿಂಗ್ ಥ್ರೂ ಒರಿಜಿನ್. ಹೌದಾ, z = 0 ತಗೋರಿ, ಏನಾಗ್ತದ್ರಿ 0 0 0 ಬಂದ್ಬಿರ್ತದೆ ಇಲ್ಲಿ. therefore this W7 contain 0 element ಆದ ನೋಡ್ರಿ ಇಲ್ಲಿ ಅದ ರೀ, and it is an z axis. ಹೌದಾ, and z axis is also a subspace of R3. okay, z axis, x axis, y axis passing through origin are also subspace of R3. ಹೌದಾ, every line, remember every line passing through origin, ಇದೊಂದು ರಿಸಲ್ಟ್ ಬರ್ಕೊಂಡ್ಬಿಡ್ರಿ, every line passing through origin is subspace of R3. ರಿಸಲ್ಟ್ ನೋಡ್ರಿ, ಇದು ರಿಸಲ್ಟ್ every line passing through origin, every line passing through the origin. ಯಾಕಂದ್ರೆ ಒರಿಜಿನ್ ದಾಗ ಹೋಗಿರ್ಬೇಕ್ರಿ, ಯಾಕಂದ್ರೆ ಒರಿಜಿನ್ ದಾಗ ಹೋಯ್ತಂದ್ರೆ ಇಲ್ಲಿ ಏನಿರ್ತದ್ರಿ, ಇಲ್ಲಿ 0 ಎಲಿಮೆಂಟ್ ಇರ್ತದ, ಮತ್ತೆ 0 ಎಲಿಮೆಂಟ್ ಇರ್ಬೇಕಲ್ಲ ಸಬ್ಸ್ಪೇಸ್ ಒಳಗ. that's why that line passing through origin. okay, every line passing through origin is forms a subspace of R3. subspace of R3. okay, ಯಾವ್ದು ಬೇಕಾದ ಲೈನ್ ತಗೋರಿ, ನಾಟ್ ಓನ್ಲಿ z axis, y axis and x axis. ಇವನು ಲೈನ್ ಅದಾವ್ರಿ, x axis is also line passing through origin, y axis is also line passing through origin, z axis is also line passing through origin. okay, not only these x y z axis, you can take any line passing through origin. ಹೌದಾ, ಈಗ ನೀವು ಇಲ್ಲಿ ಒಂದು ಕಾರ್ಟೇಸಿಯನ್ ಫಾರ್ಮ್ ತಗೊಂಡ್ರಿ ಅಂದ್ರೆ ಇದು R3 ತಗೋರಿ, ಇಟ್ ಈಸ್ ಅನ್ R3. ಹೌದಾ, then we call it is an z axis and it is ಇದು x axis ತಗೋತೀರಿ, it is y axis ತಗೋತೀರಿ. okay, if you take any line passing through origin, ಇಲ್ಲಿ ಯಾವುದೇ ಒಂದು ಲೈನ್ ತಗೋರಿ ಪಾಸಿಂಗ್ ಥ್ರೂ ಒರಿಜಿನ್, ಇಟ್ ಈಸ್ ಎನ್ ಫಾರ್ಮ್ಸ್ ಅಂಡ್ ಸಬ್ಸ್ಪೇಸ್ ಆಫ್ R3. ಇದೇನಾದ್ರಿ ಇದು ಲೈನ್ ಅದ್ ನೋಡ್ರಿ, ಲೈನ್ ಪಾಸಿಂಗ್ ಥ್ರೂ ಒರಿಜಿನ್ ಈಸ್ ಆಲ್ವೇಸ್ ಪಾಸಿಂಗ್ ಸಬ್ಸ್ಪೇಸ್ ಆಫ್ R3. ಓಕೆ, ಮತ್ತೆ ಇದು ಲೈನ್ ಇಕ್ವೇಶನ್ ಹೆಂಗಿರ್ತದ್ರಿ, ವಾಟ್ ಇಸ್ ದ ಇಕ್ವೇಶನ್ ಆಫ್ ಲೈನ್? ax plus by is equal to 0.
ರಿಮೆಂಬರ್ ಇಟ್ ಈಸ್ ಎನ್ ಇಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್. ಹೌದಾ? ಮತ್ತೆ ಈ ರೀತಿ ನಿಮ್ಗೆ ಇಕ್ವೇಶನ್ ಇದ್ದು ಅಂದ್ರೆ ದಟ್ ಈಸ್ ಆಲ್ವೇಸ್ ಎ ಸಬ್ಸ್ಪೇಸ್ ಆಫ್ R3. ಓಕೆ, ಕಿಂವ ಇದನ್ನೂ ಒಂದು ಐತ್ರಿ. ಮತ್ತೇನು ಹೇಳ್ಬೋದು ನಾವು ಇಲ್ಲಿ, ಯಾಕಂದ್ರೆ ಲೈನ್ ಕಂಟೇನ್ಸ್ ಓನ್ಲಿ 2 ವೇರಿಯೇಬಲ್ಸ್ ಆರ್ ದೇರ್, ಎಕ್ಸ್ ಅಂಡ್ ವೈ. ಓಕೆ, ಈ ಕಡೆ ಬೇರೆ ಈ ರೀತಿ ನಿಮ್ದು ಲೈನ್ ಪಾಸಿಂಗ್ ಥ್ರೂ ಇಟ್ ಈಸ್ ಆಲ್ಸೋ ಫಾರ್ಮ್ಸ್ ಎನ್ ಸಬ್ಸ್ಪೇಸ್ ಆಫ್ R3. ಹೌ ಮೆನಿ ಲೈನ್ಸ್ ಆರ್ ದೇರ್? Infinitely, countably many. ಹೌದಾ? These are countably many lines passing through origin. Okay, these are all forms and subspace of R3. But R3 ಗೆ ಎಷ್ಟು ಸಬ್ಸ್ಪೇಸ್ ಅವ್ರಿ ಅಂತ ಕೇಳಿತ್ತಂದ್ರ, every line passing through origin, there are uncountably lines passing through origin are there. These are all subspace of R3. ಈ ಎಕ್ಸಾಮ್ದಾಗ ನಿಮ್ಗೆ ಯಾವ್ದಾದ್ರು ಒಂದು ಲೈನ್ ಕೊಟ್ಟಿರ್ತಾನ್ರಿ, ಹೌದಾ? ಮತ್ತು ಅದು ತಿಳಿಬೇಕದು ಇಟ್ ಈಸ್ ಅನ್ ಇಕ್ವೇಶನ್ ಆಫ್ ಲೈನ್ ಅಂಡ್ ಇಟ್ ಈಸ್ ಪಾಸಿಂಗ್ ಥ್ರೂ ಒರಿಜಿನ್, ದ್ಯಾಟ್ಸ್ ವೈ ಇಟ್ಸ್ ಫಾರ್ಮ್ಸ್ ಎನ್ ಸಬ್ಸ್ಪೇಸ್ ಆಫ್ R3. ಹೌದಾ? ದೆನ್ ಅಂಡ್ ಎವ್ರಿ ಪ್ಲೇನ್, ಯಾವುದೇ ಒಂದು ನೀವು ಪ್ಲೇನ್ ಸುದಕ್ಕೆ ಏನಾಗ್ತದೆ ಇಲ್ಲಿದು, ಇಟ್ ಈಸ್ ಎವ್ರಿ ಪ್ಲೇನ್ ಪಾಸಿಂಗ್ ಥ್ರೂ ಒರಿಜಿನ್ ಈಸ್ ಆಲ್ಸೋ ಫಾರ್ಮ್ಸ್ ಎನ್ ಸಬ್ಸ್ಪೇಸ್ ಆಫ್ R3. ಓಕೆ, R3ದು ಮತ್ತು R3 ಸಬ್ಸ್ಪೇಸಸ್ ಯಾವ ಕೇಳಿದ್ರಂದ್ರೆ ಪ್ಲೇನ್ ಪಾಸಿಂಗ್ ಥ್ರೂ ಒರಿಜಿನ್ and line passing through origin. ಹೌದಾ? and you can take different plane, different line, you get different subspace of R3. ಹೌದಾ? ಮೇನ್ಲಿ R3 ಸಬ್ಸ್ಪೇಸ್ ಯಾವ್ದಾವ್ದ್ರಿ? ಒಂದು ಪ್ಲೇನ್ ಪಾಸಿಂಗ್ ಥ್ರೂ ಒರಿಜಿನ್, ಎರಡನೇದು ಲೈನ್, ಅಂಡ್ ಮೂರನೇದು ಯಾವ್ದ್ರಿ? ಜೀರೋ ಸ್ಪೇಸ್. ಓಕೆ, ಲೈನ್, ಪ್ಲೇನ್, ಜೀರೋ ಸ್ಪೇಸ್, these are all subspace of R3. Okay, but whenever we define the dimension of vector space, that time we get different dimensions here. Plane dimension 2 adri, line dimension 1 other, okay, and zero space dimension 0. These are the, and R3 dimension 3 other. R3 is another dimensions 3 other. When we define the dimension of vector space, that time we discussed the what are the dimension of subspaces. Okay, ಅವಾಗ ನಿಮ್ಗೆ ಹೇಳ್ತೀನಿ ಏನು ಡಿಫ್ರೆನ್ಸ್ ಅದ. ದೀಸ್ ಆರ್ ಸಬ್ಸ್ಪೇಸಸ್ ಆಫ್ ಡೈಮೆನ್ಷನ್ಸ್ ದೊಳಗೆ. ಓಕೆ, whenever we start the dimension of vector space, that time we will get idea about that. Okay, ಇವಾಗ ನೋಡ್ರಿ, it is, I think all of you understand. Then ಈಗ ಇದು ಏನೈತ್ರಿ, ಇದು ಇಟ್ ಈಸ್ ಎನ್ ಸಬ್ಸ್ಪೇಸ್. W7 ಏನೈತ್ರಿ, ಇದು ಸಬ್ಸ್ಪೇಸ್. ಹಿಂಗೆ ನೀವು ಇಲ್ಲಿ ಈಗ ಇಟ್ ಈಸ್ ಫಾರ್ಮ್ಸ್ ಇನ್, ಓಕೆ, ಇದೇನೈತ್ರಿ, ಇದು ಜೆಡ್ ಆಕ್ಸಿಸ್ ಐತಲ್ಲ, ಜೆಡ್ ಆಕ್ಸಿಸ್. ಓಕೆ, ವಾಟ್ ಅಬೌಟ್ ದಿ W8? ಏನಾಗ್ತದೆ ನೋಡ್ರಿ, XY1 ಅದ ನೋಡ್ರಿ, ಜೆಡ್ ಕೋಆರ್ಡಿನೇಟ್ ಫಿಕ್ಸ್ ಅದ್ರಿ ಇಲ್ಲಿ 1, ಎಕ್ಸ್ ಅಂಡ್ ಕೋಆರ್ಡಿನೇಟ್ ಎರಡು ಏನಾಗ್ತಾವ್ರಿ, ಫ್ಯಾರಿ ಆಗ್ತಾವ. ಹೌದಾ? ಇಟ್ ನೀವು x = 0 ತಗೊಂಡ್ರಿ, y = 0 ತಗೊಂಡ್ರಿ, z = 1 ಫಿಕ್ಸ್ ಅದ. ಓಕೆ, ದೇರ್ ಫೋರ್ ಇಲ್ಲಿ ನಮ್ಮ ಜೀರೋ ಎಲಿಮೆಂಟ್ ಇಲ್ಲ ನೋಡ್ರಿ, ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು, ಇದು ಬಿಲಾಂಗ್ಸ್ ಟು ಇಲ್ಲದ್ರಿ, ಇದು W8 ದಾಗ ಅದ. ಬಟ್ ಜೀರೋ ಎಲಿಮೆಂಟ್ ಆದೇನ್ರಿ ಇಲ್ಲಿ? ಇಲ್ಲ, ಜೀರೋ ಎಲಿಮೆಂಟ್ ಈಸ್ ನಾಟ್ ಬಿಲಾಂಗ್ಸ್ ಟು W8. ಯಾಕಂದ್ರೆ ಇಲ್ಲಿ ಜೆಡ್ ಕೋಆರ್ಡಿನೇಟ್ ಯಾವಾಗಲೂ 1 ಇರುವುದರಿಂದ 0 ತೊಳಕ್ ಬರೋದಿಲ್ಲ ನಮ್ಗೆ, ಫಿಕ್ಸ್ ಅದ ನೋಡ್ರಿ. XY1 ಕೊಟ್ಟಿದ್ದಾರೆ ಅವರು, ಹೌದಾ? ಬಟ್ 1 ಫಿಕ್ಸ್ ಕೊಟ್ಟಿರ ಅಂದ್ರೆ ಅದು 1 ಇರ್ತದೆ ಯಾವಾಗಲೂ. ನೀವು ಇಟ್ ಮೇ ಬಿ x = 0 ತಗೊಳ್ರಿ, y = 0 ತಗೊಂಡ್ರೆ ಸುದಕ್ಕೆ ಏನಾಗ್ತಾರೆ ಎಲಿಮೆಂಟ್, ಇದು 0 0 1 ಆಗ್ತದೆ. ಇಟ್ ಈಸ್ ನಾಟ್ ಈಕ್ವಲ್ ಟು 0. 0 0 1 ಈಸ್ ನಾಟ್ ಈಕ್ವಲ್ ಟು 0 ರೀ, 0 0. ದ್ಯಾಟ್ಸ್ ವೈ ಈ W8 ದೊಳಗೆ 0 ಇರೋದ್ರ ಇಲ್ಲ, ದ್ಯಾಟ್ಸ್ ವೈ ಇಟ್ ಈಸ್ ನಾಟ್ ಸಬ್ಸ್ಪೇಸ್. ಓಕೆ, I hope all of you understand these subspace of R3. These are the some important subspaces of R3. Okay, I hope all of you understand this concept. Next we define the next subspaces, that is the R square. ನೀವು R3 subspace ನಿಮ್ಗೆ ಗೊತ್ತೈತೆ ಆಲ್ರೆಡಿ, ಹೌದಾ? ದೆನ್ ವಾಟ್ ಆರ್ ದ ಸಬ್ಸ್ಪೇಸ್ ಆಫ್ R square? R square ಅಂದ್ರೆ ಏನ್ರಿ, 2D ನೋಡ್ರಿ, ಪ್ಲೇನ್ ಇದು. R square ಅಂದ್ರೆ 2D.
ಇದು ಪ್ಲೇನ್ ಎಕ್ಸ್ ವೈ ಪ್ಲೇನ್ ಆಲ್ರೆಡಿ ನಿಮ್ಗೆ ಗೊತ್ತದ ಕಾರ್ಟೇಸಿಯನ್ ಪ್ಲೇನ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ ಎಕ್ಸಿಸ್. R3 ಅಂದ್ರೆ ಏನ್ರಿ 3D. ರಿಮೆಂಬರ್ R3 ಅಂದ್ರೆ ಏನ್ರಿ 3 ಡೈಮೆನ್ಷನಲ್ ಸ್ಪೇಸ್ ಅಂಡ್ R² ಅಂದ್ರೆ 2 ಡೈಮೆನ್ಷನಲ್ ಸ್ಪೇಸ್. ದೆನ್ ವಾಟ್ ಆರ್ ದಿ ಸಬ್ ಸ್ಪೇಸಸ್ ಆಫ್ 2D ಯಾವ ಅದಾವ್ರಿ ಅಂದ್ರ ಒನ್ ಈಸ್ ದ ಲೈನ್. ಹೌದಾ? ದ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್ ಈಸ್ ಆಲ್ವೇಸ್ subspace of R². Okay, then origin. Next one ಯಾವದ್ರಿ origin. ಪ್ಲೇನ್ ಏನದ್ರಿ ಇಲ್ಲ R3 ಒಂದು ಏನದ್ರಿ ಇಲ್ಲಿ ಪ್ಲೇನ್ ಅದು. ಅದಾ ನೀವು ಪ್ಲೇನ್ ತಗೊಂಡ್ರೆ ಅಂದ್ರೆ ಒಂದು R3 ಆಗ್ತದ, ದಟ್ ಈಸ್ R². ಸಾರಿ R² ಏನ್ರಿ ಇದೊಂದು ಪ್ಲೇನ್ ಆಗ್ಬಿಡ್ತದ್ರಿ. ದೆನ್ ದ R² ಈಸ್ ಆಲ್ವೇಸ್ ಸಬ್ಸ್ಪೇಸ್ ಆಫ್ R². ಇದಂತೂ ಹೋಲ್ಡ್ ಆಗೇ ಆಗ್ತದೆ, ಏನು ಅಡ್ಸನಿಲ್ಲ. ಓಕೆ, ಮತ್ತು ಮೇನ್ಲಿ ಏನಾದರೂ ಇಲ್ಲಿ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್, ದೆನ್ ಪ್ಲೇನ್ ಪಾಸಿಂಗ್ ಥ್ರೂ, ಯಾಕಂದ್ರೆ ಇಲ್ಲಿ ಪ್ಲೇನ್ ಒಂದೇ ಅದು ಇರೋದ್ರಿ R² ಪ್ಲೇನ್ ಅದ, ಮತ್ತು ಅದರೊಳಗೆ ಮತ್ತೇನು ತೆಗಿತೀರಿ ನೀವು ಪ್ಲೇನ್. ಹೌದಾ? ದಟ್ ಈಸ್ R². ಅಂದರೆ ಪ್ಲೇನ್ ರೀ ಇಲ್ಲಿ. ಓಕೆ, ದೇರ್ ಫೋರ್ ಇಟ್ ಈಸ್ R² ಲೈನ್ ಪಾಸಿಂಗ್ ಥ್ರೂ ಒರಿಜಿನ್, ದೀಸ್ ಆರ್ ದ ಸಬ್ ಸ್ಪೇಸ್ ಆಫ್ R². ಇದೇನಾದ್ರು ಡಬ್ಲ್ಯೂ ಏನೇನದು ನೋಡ್ರಿ ಎಕ್ಸ್, 0 ಇಟ್ ಬಿಲಾಂಗ್ಸ್ ಟು ಆರ್. ಏನಾದ್ರೂ ಇಲ್ಲಿ y ಕೋಆರ್ಡಿನೇಟ್ ಈಸ್ 0 ಆಲ್ವೇಸ್ ಅಂಡ್ x ಕೋಆರ್ಡಿನೇಟ್ ಈಸ್ ರಿಯಲ್ ನಂಬರ್. ದೇರ್ ಫೋರ್ ಎವ್ರಿ ಪಾಯಿಂಟ್ x0 ಎಲ್ಲಿರ್ತಾವೆ x0 ಅಂದ್ರೆ ಏನ್ರಿ ಸೆಕೆಂಡ್ ಕೋಆರ್ಡಿನೇಟ್ ಈಸ್ 0. ಇಟ್ ಮೀನ್ಸ್ ಇಟ್ ಈಸ್ ಅನ್ ಎಕ್ಸ್ ಆಕ್ಸಿಸ್. ಇದು ಯಾವ್ದಾದ್ರೆ ಇದು ಎಕ್ಸ್ ಆಕ್ಸಿಸ್. ಅಂಡ್ ಎಕ್ಸ್ ಆಕ್ಸಿಸ್ ಈಸ್ ಪಾಸಿಂಗ್ ಥ್ರೂ ಒರಿಜಿನ್, ಇಟ್ ಈಸ್ ಅನ್ ಲೈನ್ ಅಂಡ್ ಲೈನ್ ಈಸ್ ಸಬ್ ಸ್ಪೇಸ್ ಆಫ್ R2. Therefore W1 is subspace. ಏನಂದ್ರೆ ನೋಡ್ರಿ W2 ಏನದ ಇದು 0, y ಅದ್ರಿ, y belongs to R ಅದ. ಓಕೆ, ದಿಸ್ ಮೀನ್ಸ್ ವಾಟ್ ಹಿಯರ್ ದಿಸ್ W2 is y axis. They given you y axis here and y axis is line passing through origin. Therefore W2 is forms an subspace of R2. Okay, what about W3 ನೋಡ್ರಿ ಏನದ ಇಲ್ಲಿ x, x ಅದ ನೋಡ್ರಿ. x, ಅಂದ್ರೆ ಏನ್ರಿ ಇಲ್ಲಿ x ಅಂದ್ರೆ ಏನ್ರಿ ಇಟ್ ಈಸ್ ಎನ್ ಲೈನ್ ಪಾಸಿಂಗ್ ಥ್ರೂ ಒರಿಜಿನ್, ದಟ್ ಈಸ್ y equal to x. ಎಕ್ಸ್ನು x ಕೋಆರ್ಡಿನೇಟು x ಅದ್ರಿ, y ಕೋಆರ್ಡಿನೇಟು x ಅದ. ಮತ್ತೆ ಯಾವ್ದು ಬರ್ತರಿ ಇದು ಲೈನ್, ಇದು ಲೈನ್ ಪಾಸಿಂಗ್ ಥ್ರೂ ಒರಿಜಿನ್ y equal to x ಬರ್ತದ ನೋಡ್ರಿ, y equal to x ಲೈನ್. ದೆನ್ ಇಟ್ ಈಸ್ ಎನ್ ಇಕ್ವೇಶನ್ ಆಫ್ ಲೈನ್ y equal to x. ಎರಡು ಕೋಆರ್ಡಿನೇಟ್ ಸೇಮ್ ಅದಾವ್ರಿ, x equal to y ಅದ. therefore it is also line passing through origin. Therefore it is W3 is subspace of R3. ಹೌದಾ? ವಾಟ್ ಅಬೌಟ್ W4 ನೋಡ್ರಿ. ಈಗ ax plus by equal to 0 for ab belongs to R. ಇದೇನಂದ್ರೆ ಇದು ax plus by equal to 0 ಅಂದ್ರೆ ಏನ್ರಿ ಇದು ಇಟ್ ಇಸ್ ಅನ್ ಇಕ್ವೇಶನ್ ಆಫ್ ಲೈನ್. ಹೌದಾ? ಅಂಡ್ ಪಾಸಿಂಗ್ ಥ್ರೂ ಒರಿಜಿನ್, ಯಾಕಂದ್ರೆ ಈಕ್ವಲ್ ಟು 0 ಅದ್ರಿ, ಇಲ್ಲಿ ಇಂಟರ್ಸೆಪ್ಟ್ ಇಲ್ಲ, ಎಕ್ಸ್ ಇಂಟರ್ಸೆಪ್ಟ್ 0 ಅದಿಲ್ಲಿ, y ಇಂಟರ್ಸೆಪ್ಟ್ 0 ಅದು. ಅಂದ್ರೆ ಏನ್ರಿ ಇದು ದಿಸ್ ಲೈನ್ ಈಸ್ ಇಂಟರ್ಸೆಕ್ಟ್ ಅಟ್ ಒರಿಜಿನ್. Okay, therefore W4 is also subspace of R². ನೋಡ್ರಿ ವಿದೌಟ್ ಕ್ಯಾಲ್ಕುಲೇಷನ್ ಹೇಳ್ಬೋದು, ಏನು ನಡೆಸಲಿಲ್ಲ. ಬಟ್ ಮೋರ್ ಓವರ್ ಏನಾದ್ರು ನೋಡ್ರಿ ಇಲ್ಲಿ 0 ಎಲಿಮೆಂಟ್ ಆದ x equal to 0 ಇಡ್ರಿ, y equal to 0 ಇಡ್ರಿ. ಹೌದಾ? ಮತ್ತೆ ಏನಾಯ್ತು ಇದು 0 ಎಲಿಮೆಂಟ್ ಬಿಲಾಂಗ್ಸ್ ಟು W4 ಆಯ್ತು. ಮತ್ತೆ ಮೋರ್ ಓವರ್ ದೇ ಆರ್ ಲೀನಿಯರ್. ನೋಡ್ರಿ x ಪ್ಲಸ್ by equal to 0 ಅದ್ರಿ, ಇದ್ರ ಪವರ್ 1 ಅದ, ಇದ್ರ ಪವರ್ 1 ಅದ. ಹೌದಾ? ದಟ್ ಟೈಮ್ ಇಟ್ ಈಸ್ ಅಂಡ್ ಈಕ್ವಲ್ ಟು ಸೈನ್ ಅದ್ರಿ ಇಲ್ಲಿ. therefore it is also forms an subspace of R². ಹೌದಾ? ಈ ರೀತಿ ಇಕ್ವೇಶನ್ಸ್ ಇದ್ದು ಅಂದ್ರೆ ನೀವು ಡೈರೆಕ್ಟ್ಲಿ ಸಬ್ಸ್ಪೇಸ್ ಅಂತ ಹೇಳ್ಬೋದು, ನಡೆಸಲಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಏನಾದ್ರಿ W5 ನೋಡ್ರಿ. ಈಗ ax plus by plus 1 equal to 0 ನೋಡ್ರಿ, plus 1 is equal to 0. ಏನದ್ ನೋಡ್ರಿ ಇಲ್ಲಿ x equal to 0 ಇಡ್ರಿ, y equal to 0 ಇಡ್ರಿ, ಇದು ಸ್ಯಾಟಿಸ್ಫೈ ಆಗ್ತದೆ ನೋಡ್ರಿ. ಇಲ್ಲಿ equal to a into 0 0 plus b into 0 0 plus 1 is equal to 0. Therefore this is a contradiction. 0 equal to 1 adenri illa. Therefore 0 is not belongs to W5. That's why it is not subspace. ಹೌದಾ? ಇಲ್ಲಿ ನೀವು x equal to 0 y equal to 0 ಇದ್ದಕ್ರೆ ಇದು ಇಕ್ವೇಶನ್ ಸ್ಯಾಟಿಸ್ಫೈ ಆಗುದಿಲ್ಲ. That's why 0 element is not belongs to W5. Therefore it is not subspace. ಹೌದಾ? ಹಿಂಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಲರ್ನೆ ಕನ್ಸೆಪ್ಟ್ ಗೊತ್ತಿತ್ತಂದ್ರೆ ಈಸಿಲಿ ಆನ್ಸರ್ ಮಾಡ್ಬೋದ್ರಿ. ಓಕೆ,
I think all of you understand the examples of subspaces of R square. ಇದು R square subspace ರೀ ಹೌದಾ. ಅಂಡ್ ದ ನೆಕ್ಸ್ಟ್ ಈಸ್ ಇಲ್ಲಿಗೂ ನಾವು ಸಬ್ಸ್ಪೇಸ್ ಮುಗಿಸೋಣ್ರಿ ಹೌದಾ. exam definition of subspace and its examples. Next we go to the some algebra of subspaces ಹೌದಾ. algebra of subspace ಅಂದ್ರೆ ಏನ್ರಿ ಅಂದ್ರೆ ಇಫ್ ಯು ಹ್ಯಾವ್ ಟು ಸಬ್ಸ್ಪೇಸ್, ನಿಮ್ಮ ಕಡೆ ಎರಡು ಸಬ್ಸ್ಪೇಸ್ ಇದ್ದು ಅಂದ್ರೆ ಸಪೋಸ್ W1 and W2 ಆರ್ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್, ದೆನ್ ದೇರ್ ಇಂಟರ್ಸೆಕ್ಷನ್ ಏನಂದ್ರೆ ಇಲ್ಲಿ ದೇರ್ ಇಂಟರ್ಸೆಕ್ಷನ್ ಈಸ್ ಅಗೇನ್ ಎ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ಹೌದಾ. ಈಗ ನಿಮ್ಗೆ ಎರಡು ವೆಕ್ಟರ್ ಸ್ಪೇಸ್ ಇದ್ದು ಅಂದ್ರೆ ದೇರ್ ಇಂಟರ್ಸೆಕ್ಷನ್ ಏನಾಗ್ತದ್ರಿ ಈಸ್ ಆಲ್ವೇಸ್ ಸಬ್ಸ್ಪೇಸ್ ಆಫ್ ವಿ. ರಿಮೆಂಬರ್ ದಿಸ್ ಸ್ಟೇಟ್ಮೆಂಟ್. intersection of any two subspace is a subspace of vector space V. Direct statement question ಬರ್ಬೋದು ಬಂದ್ರೆ ನೀವು. Okay, then if suppose their intersection is zero space ಬತ್ತಂತ ತಿಳ್ಕೊಂಡು second W1 intersection W2 equal to 0 ಬತ್ತಂದ್ರ W1 and W2 ಏನ್ ಕರಿತೀರಿ disjoint subspace of vector space ಹೌದಾ. W1 intersection W2 equal to 0 ಬತ್ತಂದ್ರೆ then these two subspaces are called disjoint subspaces of vector space V. Okay, ಅಂದ್ರೆ ಅವೆರಡು disjoint ಇದ್ದು ಅಂದ್ರೆ ಅದರೊಳಗ intersection contains 0 element only. Suppose W1 and W2 are disjoint subspace ಹಿಂಗಂದ್ರೆ ಏನ್ರಿ W1 intersection W2 must be equal to 0 ಇರಬೇಕು. The 0 element is the only common element for the subspace W1 and W2. Okay, that time we call W1 and W2 are disjoint subspaces of vector space V. Okay, I hope all of you understand these two concepts. Result ನೆನ್ಪಿಡ್ರಿ you. Okay, then ಈಗ ನೀವು ಎರಡೇ ತಗೊಂಡ್ರಿ subspaces. Suppose here we take n subspace of vector space V. ಹೌದಾ. ಈಗ ಏನ್ ಮಾಡ್ತೀನಿ ನಾ ಇಲ್ಲಿ ಒಂದು n subspace ತಗೋತೀನಿ ನೋಡ್ರಿ. Suppose here we take W1 is subspace of V and W2 is subspace of V, W3 is subspace of V and so on. Wn is subspace of V. Okay, here we take n subspace of vector space, then their intersection W1 intersection, W2 intersection, W3 intersection and so on. Wn intersection is also subspace of vector space V. ಹೌದಾ. Therefore the arbitrary intersection of any subspaces of vector space is forms an vector space. Third ಏನಂತ ನೋಡ್ರಿ, third statement is that the arbitrary intersection of any number of subspaces of vector space is again a subspace. ಇವೆಲ್ಲ ರಿಸಲ್ಟ್ ನೆನಪಿಡ್ರಿ ಹೌದಾ. The arbitrary number of any subspaces of vector space is again a subspace of V. Okay, next ನೋಡ್ರಿ fourth condition, union of two subspaces need not be subspace. ನೀವು intersection ಆಗ್ತದ್ರಿ, intersection is always subspace, but union, if you take union of two subspace ಹೌದಾ. ನೀವು ಈಗ W1 W2 ತಗೊಂಡ್ರಿ, W1 is subspace of V ತಗೊಂಡ್ರಿ, W2 is subspace of U ತಗೊಂಡ್ರಿ or V ತಗೊಂಡ್ರಿ. Okay, then what about W1 union W2? The union of two subspace is need not be subspace of vector space ಹೌದಾ. ಯೂನಿಯನ್ ಅದಾಗ ಆಗೋದಿಲ್ರಿ, ಇಟ್ ಮೇ ಬಿ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್, ಮೇ ನಾಟ್ ಬಿ ವೆಕ್ಟರ್ ಸ್ಪೇಸ್, ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ಹೌದಾ. ಇನ್ ಜನರಲಿ ಇಟ್ ಈಸ್ ನಾಟ್ ಟ್ರೂ. ಅವರು ಒಂದು ಡೈರೆಕ್ಟ್ ಕ್ಲಿಯರ್ ಯೂನಿಯನ್ ಆಫ್ ಟೂ ಸಬ್ಸ್ಪೇಸ್ ಇಸ್ ಎ ವೆಕ್ಟರ್ ಸ್ಪೇಸ್ ಅಂದ್ರಿಂದ ದ್ಯಾಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಬಟ್ ಯಾವಾಗ ಆಗ್ತದ್ರಿ ಇದು W1 ಯೂನಿಯನ್ W2 ಈ ಸಬ್ಸ್ಪೇಸ್ ಆಫ್ ವೆಕ್ಟರ್ ಸ್ಪೇಸ್ ವಿ, ದ ಇಫ್ ಅಂಡ್ ಓನ್ಲಿ ಇಫ್ ಏನಿರ್ಬೇಕ್ರಿ ಈ W1 and W2 ಹೆಂಗಿರ್ಬೇಕ್ರಿ, W1 ಈ ಸಬ್ಸೆಟ್ ಆಫ್ W2 ಇರಬೇಕು ಆರ್ W2 ಈ ಸಬ್ಸೆಟ್ ಆಫ್ W1 ಇರಬೇಕು. ಈ W1 and W2 one is contained in other subset.
That time only we call the union of two subspaces forms a subspace. Howda? The union of two subspace is subspace if and only if ಯಾವಾಗ್ರಿದು the one of subspace is contained in other subspace. ಅಂದ್ರೆ ಏನ್ರಿ W1 is subset of W2 ಇರ್ಬೇಕಾರೆ ಇಲ್ಲಿಕಂದ್ರ W2 ಈ subset of W1 ದಾಗಿರ್ಬೇಕು. ಅಂದ್ರೆ ಏನ್ರಿ ಇದೊಂದು W2 ಇತ್ತಂದ್ರ ಇದ್ರೊಳಗೆ ಏನಿರ್ಬೇಕ್ರಿ W1 ಇರಬೇಕು. ಅವಾಗ ಏನಾಗುದ್ರಿ ಇದು W1 intersection union W1 union W2 is equal to ಏನು ಬರ್ತದೆ ಯಾವಾಗಿದು the W1 is subset of W2 ಇತ್ತಂದ್ರ W1 union W2 ಏನು ಬರ್ತದ್ರಿ it is W2 ನೇ ಬರ್ತದ and W2 ಆಲ್ರೆಡಿ ಏನದ್ರಿ ಇದು subspace ಅದ. That's why the W1 union W2 is subspace of vector space V. Okay, in general it is not true. For example ನೋಡ್ರಿ ಈಗ ಎರಡು ತಗೋರಿ ಯಾವದ್ರಿ ಈಗ ಒಂದು ವೆಕ್ಟರ್ ಸ್ಪೇಸ್ ತಗೋರಿ ಯಾವ ತಗೋತೀರಿ ವೆಕ್ಟರ್ ಸ್ಪೇಸ್ ಇಲ್ಲಿ R2 ತಗೋರಿ ಹೌದಾ R2 ಏನದ್ರಿ ಇದು ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ R. ಓಕೆ ಇದ್ರದು ಹಿಯರ್ ವಿ ಟೇಕ್ W1 ತಗೋತೀನಿ ನೋಡ್ರಿ ಯಾವ ತಗೋತೀರಿ W1 ರೀ ಇದು x, 0 such that x belongs to R. ಏನದ್ರಿ ಇದು it is called an x axis and passing through origin ಅದ therefore it is forms an subspace of R square. ಅದರ ಇಲ್ಲಿ W1 is subspace of R square. Next we take here W2 ಏನು ತಗೋತೀನಿ ನಾ ಇಲ್ಲಿ 0, y such that y belongs to R. ಓಕೆ ಏನದ್ರಿ ಇದು x coordinate 0 ಅದ y is general real number ಅದರಿ therefore it is a y axis and y axis passing through origin ಅದ therefore it is forms an subspace of R square. ಈಗ ಏನು ಮಾಡ್ಕೋರಿ ಈಗ ಎರಡು ಏನು ಮಾಡ್ಕೋರಿ you take union W1 union W2. ಓಕೆ ಹೆಂಗ್ ಬರ್ತದ್ರಿ W1 union W2 ಹೆಂಗ್ ಬರ್ತಾವ್ರಿ ಓಕೆ it contains x, y such that ಏನಿರ್ಬೇಕ್ರಿ x is equal to 0 or y is equal to 0. ಹೌದಾ x 0 ಇರ್ಬೇಕ್ರಿ ಕಿಂವಾ y 0 ಇರ್ಬೇಕು ಯಾಕಂದ್ರೆ ಏನು ನೋಡ್ರಿ W1 contains y0 W2 contains x0 ಹೌದಾ and W1 union W2 contains xy such that x is equal to 0 or y is equal to 0. x 0 ಇರ್ಬೇಕ್ರಿ ಕಿಂವಾ y 0 ಇರ್ಬೇಕು ಎರಡು ತರ ಒಂದರ 0 ಇರ್ಬೇಕು ಕಿಂವಾ ಬೋ 0 ನಡೀತದೆ ಬೋ 0 ಅಂದ್ರೆ ಏನ್ರಿ 0 ಎಲಿಮೆಂಟ್. ಓಕೆ ದೆನ್ ಅಂದ್ರೆ ಯಾವ ರೀತಿ ಎಲಿಮೆಂಟ್ ಇರುತ್ತೆ ಗೊತ್ತೇನ್ರಿ ಇಲ್ಲಿ W2 contains 1 0 ಇರಬೇಕು ಕಿಂವಾ 0 1 ಇರಬೇಕು ಹೌದಾ ಈ ರೀತಿ ಇರಲ್ರಿ 1, 1 ಎಲಿಮೆಂಟ್ ಇರ್ತೇವೇನ್ರಿ ಇಲ್ಲಿ ಇರುದಿಲ್ಲ ಯಾಕಂದ್ರೆ x ನು 1 ಇಲ್ಲ y ನು 0 ಇಲ್ರಿ x ನು not equal to 0 y is also not equal to 0 therefore 1, 1 is not belongs to W1 and W2. ಓಕೆ ಇವಾಗ ಏನ್ ಮಾಡ್ತೀರಿ ಎರಡು ಎಲಿಮೆಂಟ್ ತಗೋರಿ ಎಲ್ಲಿ ಇದು W1 union W2 ಹೌದಾ ಯಾವಾಗ ತಗೋತೀರಿ 1, 0 ತಗೋರಿ ಇದು ಎಲ್ಲದ್ರಿ ಇದು W1 union W2 ದಾಗದ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಯು ಟೇಕ್ 0, 1 ಇಟ್ ಇಸ್ ಆಲ್ಸೋ W1 union W2 ದಾಗದ ಎಲಿಮೆಂಟ್ ಇದು ಬಟ್ ವಾಟ್ ಅಬೌಟ್ ದೇರ್ ಸಮ್ ಎರಡು ಕೂಡ್ಸ್ರಿ ಏನಾಗ್ತದೆ ನೋಡ್ರಿ that is equal to 1 plus 0 is 1 0 plus 1 is 1 but it is not belongs to W1 union W2. Here we take two elements in W1 union W2 but their sum is not belongs to W1 union W2 therefore W1 union W2 is not subspace of R square. ಇವು ಎರಡು ತರದ್ದು ಏನಾಗೋದಿಲ್ಲ ಇದು subspace ಆಗೋದಿಲ್ಲ ಇದು not subspace of R square. Therefore in generally the union of two subspace is not subspace. ಹೌದಾ ಆಗೋದಿಲ್ರಿ union of two subspace is not subspace. Okay, I hope all of you understand this concept. I think time ಈಗ ಜಾಸ್ತಿ ಆಯ್ತು 8:40 ಆಯ್ತು. ಓಕೆ ಇಲ್ಲಿಗೆ ನಾವು ಇಲ್ಲಿ ಸ್ಟಾಪ್ ಮಾಡೋಣ. ಓಕೆ ಏನಾದ್ರು ಡೌಟ್ ಇದ್ರೆ ನೀವು ನನ್ನ ವಾಟ್ಸಪ್ ನಂಬರಿಗೆ ಕಮೆಂಟ್ ಮಾಡಿಸಿದ್ರೆ ನೀವು ಕೇಳ್ಬೋದು ನಡೆಸಲಿಲ್ಲ ಇಫ್ ಯು ಹ್ಯಾವ್ ಎನಿ ಡೌಟ್ ಅದರ್ವೈಸ್ ವಿಲ್ ಕಂಟಿನ್ಯೂ ದ ಕ್ಲಾಸ್. ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಅಟೆಂಡಿಂಗ್ ದ ಲೈವ್ ಕ್ಲಾಸಸ್.